fifth session in the project unit 2 under project management and evaluation ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಒಂದು ಅಲ್ಲಿ ಕ್ರಿಟಿಕಲ್ ಪಾತ್ ಮೆಥಡ್ ನ ಐಡೆಂಟಿಫೈ ಮಾಡೋದಕ್ಕೆ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ನಾವು ಮಾಡ್ತಾ ಇದ್ವಿ. ಲೆಕ್ಕ ಮಾಡೋದು ಹೇಗೆ ಕ್ರಿಟಿಕಲ್ ಪಾತ್ ಮೆಥಡ್ ಅಲ್ಲಿ ಕ್ರಿಟಿಕಲ್ ಪಾತ್ ನ ಹೇಗೆ ಐಡೆಂಟಿಫೈ ಮಾಡೋದು, ಕ್ರಿಟಿಕಲ್ ಪಾತ್ ಅಂದ್ರೆ ಏನು, ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. Critical, the total duration of the project will be calculated. It's the maximum, it's a longest path in the network. The duration along the path will be considered as a minimum time required for the completion of the project. That is critical path. Another ಬಗ್ಗೆ ಗೊತ್ತಿದೆ. ಯಾವ ಆಕ್ಟಿವಿಟಿ ಕ್ರಿಟಿಕಲ್ ಪಾತ್ ಅಲ್ಲಿ ಬರುತ್ತೆ ಅದನ್ನ ನಾವು ಕ್ರಿಟಿಕಲ್ ಆಕ್ಟಿವಿಟೀಸ್ ಅದನ್ನು ಕೂಡ ಬೇರೆ ಬೇರೆ ಮಾರ್ಗಗಳಿದಾವೆ. ಸೊ ಅದರ್ ದನ್ ದಿ ಕ್ರಿಟಿಕಲ್ ಪಾತ್ ವಿ ಹ್ಯಾವ್ ದಿ ಅದರ್ ಪಾತ್ಸ್ ಆಲ್ಸೋ ಇನ್ ದಿ ನೆಟ್ವರ್ಕ್, ಬಟ್ ದ ಡ್ಯೂರೇಷನ್ along that path will be minimum, or compared to a critical path will be less. Therefore we are not considered for the calculation of the duration of the project. So ಅದಾಗಿದೆ. ಇದ್ರ ಬಗ್ಗೆ ನೆನ್ನೆ ಮಾತಾಡ್ತಾ ಅದರಲ್ಲಿ ಸ್ಟಾರ್ಟ್, ಅರ್ಲಿಯಸ್ಟ್ ಫಿನಿಶ್, ಲೇಟೆಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಫಿನಿಶ್ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಹೇಗೆ ಕ್ರಿಟಿಕಲ್ ಪಾತ್ ಮೆಥಡ್ ಅಲ್ಲಿ ಹೋದಾಗ ಒಂದೊಂದು ಆಕ್ಟಿವಿಟಿನೂ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಬೇಗ ಸ್ಟಾರ್ಟ್ ಮಾಡೋದು ಹೇಗೆ, ಬೇಗ ಎಂಡ್ ಮಾಡೋದು ಹೇಗೆ, ಅಥವಾ ಹೇಳಿದ ಟೈಮ್ಗೆ ಅದು ಸ್ಟಾರ್ಟ್ ಆಗ್ತಾ ಇದೆಯಾ, ಅದು ಎಕ್ಸ್ಪೆಕ್ಟೆಡ್ ಟೈಮ್ ಅಲ್ಲಿ ಅದು ಸ್ಟಾರ್ಟ್ ಆಗ್ತಿದ್ಯಾ, ಎಕ್ಸ್ಪೆಕ್ಟೆಡ್ ಟೈಮ್ ಅಲ್ಲಿ ಅದು ಸ್ಟಾರ್ಟ್ ಆಗ್ತಿಲ್ವಾ, ಅದು ವಾಟ್ ಇಸ್ ದ ಅರ್ಲಿಯಸ್ಟ್ ಸ್ಟಾರ್ಟ್ ಆಫ್ ದಿ ಈಚ್ ಆಕ್ಟಿವಿಟಿ ಇನ್ ದಿ ಪ್ರಾಜೆಕ್ಟ್, ವಾಟ್ ಇಸ್ ದಿ ಅರ್ಲಿಯಸ್ಟ್ ಫಿನಿಶ್, what is the latest finish, latest start and latest finish of the project ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಈ ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯಸ್ಟ್ ಫಿನಿಶ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಅರ್ಲಿಯಸ್ಟ್ ಸ್ಟಾರ್ಟ್ ಅಂಡ್ ಅರ್ಲಿಯಸ್ಟ್ ಫಿನಿಶ್ ಬಗ್ಗೆ ಮಾತಾಡ್ತಿದ್ವಿ. ಆಕ್ಟಿವಿಟಿ ಅಲ್ಲಿ we have two nodes, so one is start, another is finish. Suppose if you consider a network, each activity will be considered as a one. That activity will having the two ends, one is start, another is a finish. Similarly, suppose if you go to the network diagram also, we have a start and end, that is finish. So activity ಏನಿದೆ, ಈ ಆಕ್ಟಿವಿಟೀಸ್ ನ ನಂಬರಿಂಗ್ ಮಾಡೋದು ಅಥವಾ ಹೆಸರು ಮಾಡೋದು, ಅದ್ರ ಮೇಲೆ ಆರೋ ಮೇಲೆ ಹೆಸರು ಬರಿತೀವಿ, ಆರೋ ಕೆಳಗಡೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಬರಿತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಅರ್ಲಿಯಸ್ಟ್ ಸ್ಟಾರ್ಟ್, ಈಚ್ ಆಕ್ಟಿವಿಟಿದು ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯಸ್ಟ್ ಫಿನಿಶ್ ಏನಿದೆ, ಇದನ್ನ ನಾವು ಫಾರ್ವರ್ಡ್ ಪಾಸ್ ಅಲ್ಲಿ ಅಂದ್ರೆ ಮುಂದೆ ಹೀಗೆ ಫಾರ್ವರ್ಡ್ ಪಾಸ್ ಅಲ್ಲಿ ಮುಂದೆ ಸ್ಟಾರ್ಟ್ ಟು ಫಿನಿಶ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮುಂದೆ ಅಂತ ಅಂದ್ರೆ ಸ್ಟಾರ್ಟ್ ಟು ಫಿನಿಶ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ ದಿಸ್ ಡೈರೆಕ್ಷನ್. ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಫಾರ್ವರ್ಡ್ ಪಾಸ್. ಸೊ ಲೇಟೆಸ್ಟ್ ಸ್ಟಾರ್ಟ್ ಮತ್ತೆ ಲೇಟೆಸ್ಟ್ ಫಿನಿಶ್ ನ ಮಾಡುವಾಗ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಫಸ್ಟ್ ಲೇಟೆಸ್ಟ್ ಫಿನಿಶ್ ಮಾಡ್ತೀವಿ, ಆಮೇಲೆ ಲೇಟೆಸ್ಟ್ ಸ್ಟಾರ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿ. ಯಾಕೆಂದ್ರೆ ಹಿಂದೆಯಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಬ್ಯಾಕ್ವರ್ಡ್ ಪಾಸ್. ಫಾರ್ವರ್ಡ್ ಪಾಸ್ ಅಲ್ಲಿ ಫಸ್ಟ್ ಲೇಟೆಸ್ಟ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಲೇಟೆಸ್ಟ್ ಫಿನಿಶ್ ಮಾಡ್ತೀವಿ. ಸೊ ದಟ್ ಇಸ್ ಫಾರ್ವರ್ಡ್ ಪಾಸ್. ಲೇಟೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್ ವಿಲ್ ಬಿ ಲೇಟೆಸ್ಟ್ ಸ್ಟಾರ್ಟ್ ಪ್ಲಸ್ ದಿ ಡ್ಯೂರೇಷನ್ ಆಫ್ ದಿ ಆಕ್ಟಿವಿಟಿ. ಇದು ಸೊ ಲೇಟೆಸ್ಟ್ ಫಿನಿಶ್ ಅಲ್ಲಿ ಲೇಟೆಸ್ಟ್ ಫಿನಿಶ್ ಅನ್ಕೊಂತೀವಿ. ಇನ್ನೊಂದ್ಸರಿ ಹೇಳಿ, ಸಪೋಸ್ ಯು ಕನ್ಸಿಡರ್ ದ ಈಚ್ ಆಕ್ಟಿವಿಟಿ, ಸೊ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಲೇಟೆಸ್ಟ್ ಸ್ಟಾರ್ಟ್ and latest finish. So in the forward pass, so latest start and the earliest start and the earliest finish, latest start and the latest finish. Earliest start and the earliest finish will be calculated in the forward pass. Latest start and the latest finish will be calculated in the backward pass. Forward pass ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಅರ್ಲಿಯಸ್ಟ್ ಸ್ಟಾರ್ಟ್ ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅರ್ಲಿಯಸ್ಟ್ ಫಿನಿಶ್ ನ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಲಿಯಸ್ಟ್ ಫಿನಿಶ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಇದಕ್ಕೆ ಈ ಡ್ಯೂರೇಷನ್ ನ ಆಡ್ ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್. ಅರ್ಲಿಯಸ್ಟ್ ಸ್ಟಾರ್ಟ್ ಪ್ಲಸ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಈಕ್ವಲ್ಸ್ ಅರ್ಲಿಯಸ್ಟ್ ಫಿನಿಶ್. ಸೊ ಇದನ್ನ ಲೇಟೆಸ್ಟ್ ಫಿನಿಶ್ ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲೇಟೆಸ್ಟ್ ಸ್ಟಾರ್ಟ್ ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಲೇಟೆಸ್ಟ್ ಫಿನಿಶ್ ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇದಕ್ಕೆ ಮೈನಸ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಮಾಡಿದ್ರೆ ಲೇಟೆಸ್ಟ್ ಸ್ಟಾರ್ಟ್ ಬರುತ್ತೆ. ಸೊ ದಟ್ಸ್ ಆಲ್ ದ ಥಿಂಗ್. ಇನ್ನೇನು ಇಲ್ಲ ಇಲ್ಲಿ, ಇನ್ನೇನು ಇದೇನು ದೊಡ್ಡ ವಿಚಾರ ಅಥವಾ ಏನೋ ಕನ್ಫ್ಯೂಷನ್ ಆಗ್ತಾ ಇದೆ ಅನ್ನೋದು ಏನೂ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್
the earliest start and earliest finish of the each activity in the project. So each nodes. So we have 2 nodes for this activity. So ಎರಡು ನೋಡಲ್ಲಿ earliest start and earliest finish. ಎರಡು ನೋಡಲ್ಲಿ ಇದು earliest start, ಇದು finish. ಇದು start, ಇದು finish. ಇದು earliest start, earliest finish, latest start, latest finish. So backward pass and forward pass. Back forward pass ಅಲ್ಲಿ earliest start plus ಮಾಡ್ತೀವಿ ಇದನ್ನ equals earliest finish. But backward pass ಓಡುವಾಗ latest finish minus expected time of completion because latest start. So he calculate ಮಾಡ್ತೀವಿ. So ಇದನ್ನ ನಾವು ಯಾವ್ದ್ರಲ್ಲಿ ಟೈಮ್ ಎಸ್ಟಿಮೇಷನ್ ಈಚ್ ಆಕ್ಟಿವಿಟಿ ಟೈಮ್ ಎಸ್ಟಿಮೇಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಥವಾ ಟೈಮ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವ್ ಹೇಳಿದ ಪ್ರಕಾರನೇ ಇದು ಆಕ್ಟಿವಿಟಿ ಸ್ಟಾರ್ಟ್ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಮಾಡಿ. ಏನಕ್ಕೆ ಬೇಕಪ್ಪ, ಉಪಯೋಗ ಏನು ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವ್ ಹೇಳಿದಾಗೆ ಸೊ ಎಲ್ಲಾ ಆಕ್ಟಿವಿಟಿನೂ ಅದೇ ಟೈಮ್ ನಲ್ಲಿ ಪ್ರಾರಂಭ ಮಾಡ್ಬೇಕೆ ಅಥವಾ ಮಾಡಬಾರ್ದೆ, ಒಂದ್ ದಿವಸ ಡಿಲೇ ಆದ್ರೆ ಏನಾಗುತ್ತೆ ಪ್ರಾಜೆಕ್ಟ್ ಡ್ಯೂರೇಷನ್, ಸೊ ಇಲ್ಲ ಅಂದ್ರೆ ಏನಾದ್ರು ಟೈಮ್ ಡ್ಯೂರೇಷನ್ ಏನೋ ಪ್ರಾಬ್ಲಮ್ ಆಗಿ ಕಡಿಮೆ ಆಗಿದ್ರೆ ಯಾವ ಆಕ್ಟಿವಿಟಿನ ನಾವು ಡಿಲೇ ಮಾಡ್ಬೋದು ಈ ಪ್ರಾಜೆಕ್ಟ್ ಅಲ್ಲಿ ಅನ್ನೋದು ನಾಲೆಡ್ಜ್ ಬೇಕಾಗುತ್ತೆ. ಸೊ ಎಲ್ಲವೂ ಕೂಡ ನಾವ್ ಹೇಳಿದ ಪ್ರಕಾರನೇ ಆಗಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು. ಈಗ ಸೈಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸೊ ಏನೋ ಒಂದು ಆಕ್ಸಿಡೆಂಟ್ ಆಗ್ಬೋದು, ಸಡನ್ ಆಗಿ ಏನೋ ಒಂದು ಲೇಬರ್ಗೆ ಏನೋ ಒಂದು ಏಟ್ ಆಗ್ಬೋದು ಕೆಲಸ ಮಾಡುವಾಗ. ಆ ಟೈಮ್ ನಲ್ಲಿ ಆ ದಿನದಲ್ಲಿ ಕೆಲಸ ನಿಲ್ಬಹುದು, ಒನ್ ಡೇ ವರ್ಕ್ನೇ ಹ್ಯಾಂಪರ್ ಆಗ್ಬೋದು. ಆ ಸಂದರ್ಭದಲ್ಲಿ ಯಾವ ಆಕ್ಟಿವಿಟಿನ ಡಿಲೇ ಮಾಡ್ಕೋಬೇಕು, ಯಾವ ಆಕ್ಟಿವಿಟಿ ಡಿಲೇ ಮಾಡಬಾರ್ದು ಅನ್ನೋದು ನಮ್ಗೆ ಗೊತ್ತಾಗಬೇಕಾಗತ್ತೆ. ಅದಕ್ಕಾಗಿ ಆ ಒಂದು ಐಡೆಂಟಿಫಿಕೇಶನ್ಗೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅರ್ಲಿಯಸ್ಟ್ ಟೈಮ್, ಅರ್ಲಿಯಸ್ಟ್ ಫಿನಿಶ್, ಇದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು, ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಅನ್ನೋದು ಮುಂದೆ ನೋಡೋಣ. ಬಟ್ ಇದು ಬೇಕು, ದಿಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಅಂಡರ್ಸ್ಟ್ಯಾಂಡ್ each activity of the project can be delayed or not. Suppose if you want to delay the activity, then how much days or how much weeks or how much unit we can delay, ಎಷ್ಟು ನಾವು ಡಿಲೇ ಮಾಡಬಹುದು ಅನ್ನೋದನ್ನ ಪ್ರತಿಯೊಂದು ಆಕ್ಟಿವಿಟಿಗೆ ಐಡೆಂಟಿಫೈ ಮಾಡ್ತೀವಿ. ಅದಕ್ಕಾಗಿ ಇವು ಬೇಕು, ಅರ್ಲಿಯಸ್ಟ್ ಸ್ಟಾರ್ಟ್, ಅರ್ಲಿಯಸ್ಟ್ ಫಿನಿಶ್, ಲೇಟೆಸ್ಟ್ ಫಿನಿಶ್, ಲೇಟೆಸ್ಟ್ ಸ್ಟಾರ್ಟ್. ಏನಕ್ಕೆ ಬೇಕು ಅನ್ನೋದು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಅಂತ ಅಂದ್ರೆ, ಬಿಕಾಸ್ ವಿ ಶುಡ್ ನೋ ದ ಡ್ಯೂರೇಷನ್ ಆಫ್ ದ ಈಚ್ ಆಕ್ಟಿವಿಟಿ ಇನ್ ದ ಪ್ರಾಜೆಕ್ಟ್. ವಿ ಆರ್ ನೋಯಿಂಗ್ ಇಟ್, the expected time of completion. In addition to it, we should know the earliest start, earliest finish, and latest start and latest finish, just because we should have an idea regarding the duration of the each activity. So suppose if you want to delay the activity in the project, we should have an idea regarding that. So how much days you can able to, it is possible to delay the each activity in the project. By delaying the each activity, suppose ಇದಕ್ಕೆ 4 ದಿವಸ ಇರುತ್ತೆ, 4 ದಿವಸ ಇದ್ರೆ ಇದಕ್ಕೆ 1 ದಿವಸ ಡಿಲೇ ಮಾಡಬಹುದು. ಏನೋ ಪ್ರಾಬ್ಲಮ್ ಆಯ್ತು, 3 ದಿವಸ ಸಿಗುತ್ತೆ, 1 ದಿವಸ ಹೋಗ್ಬಿಡ್ತಪ್ಪ. ಸೊ ಆ ಪ್ರಾಜೆಕ್ಟ್ ಡ್ಯೂರೇಷನ್ ಡಿಲೇ ಆಗತ್ತಲ್ಲ. ಟೋಟಲ್ ಟೈಮ್ ಕೊಟ್ಟಿದೀವಿ ನಾವು 180 ಡೇಸ್ ಅಂತ, ಆಗ 180 ಡೇಸ್ ಇದ್ದಿದ್ದು 181 ಡೇಸ್ ಆಗುತ್ತೆ, 1 ಡೇ ಎಕ್ಸ್ಟ್ರಾ ಆಗ್ಬಿಡುತ್ತೆ. ಹಂಗಾಗಿ 1 ಡೇ ಎಕ್ಸ್ಟ್ರಾ ಆದ್ರೂ ಪ್ರಾಜೆಕ್ಟ್ ಅಲ್ಲಿ ಸಮಸ್ಯೆನೆ. ಅದಕ್ಕೆ ಸೊ 1 ಡೇ 180 ಡೇಸ್ ಇರ್ಬೇಕು, ಬಟ್ ಈ ಒಂದು ಆಕ್ಟಿವಿಟಿನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಈ ತರದಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಸೇಮ್ ಇರಬೇಕು, ಆಕ್ಟಿವಿಟಿ ಡಿಲೇ ಆದ್ರೆ ಅದನ್ನ ಕಂಪನ್ಸೇಟ್ ಮಾಡ್ಕೋಬೇಕು. ದಟ್ ಇಸ್ ದ ಮೀನಿಂಗ್. ಸೊ ಡ್ಯೂರೇಷನ್ ಆಫ್ ದಿ ಟೋಟಲ್ ಪ್ರಾಜೆಕ್ಟ್ ನ ನಾವು ಚೇಂಜ್ ಮಾಡಲ್ಲ, ಡ್ಯೂರೇಷನ್ ಆಫ್ ದಿ ಟೋಟಲ್ ಪ್ರಾಜೆಕ್ಟ್ ವಿಲ್ ಬಿ ದ ಸೇಮ್. So duration of the, for example, you take this, the duration from starting to end will be the same. So total duration required is 22 weeks in this. For example, activity A ಮಾಡ್ತಾ ಇರ್ತಾರೆ, ಯಾರೋ ಒಬ್ಬ ಲೇಬರ್ ಪ್ರಾಬ್ಲಮ್ ಆಯ್ತು, ಆಕ್ಟಿವಿಟಿ B ಸ್ಟಾರ್ಟ್ ಮಾಡೋಕು C ಸ್ಟಾರ್ಟ್ ಮಾಡೋಕು 1 ಡೇ ರಜಾ ಆಗೋಯ್ತು. ಹಂಗಾದ್ರೆ 1 ಡೇ ರಜಾ ಆಯ್ತು ಅಂದ್ರೆ 22 ವೀಕ್ ದಲ್ಲಿ 1 ಡೇ ಮುಂದಕ್ಕೆ ಹೋಗುತ್ತಾ? ಇಲ್ಲ, ಮಾಡೋಂಗಿಲ್ಲ. ಸೊ ಅದನ್ನ ಕೆಲಸ ಮಾಡ್ಬೇಕು. ಅದಕ್ಕೆ ಚೆಕ್ ಮಾಡ್ಕೋಬೇಕು, ಯಾವ ಆಕ್ಟಿವಿಟಿನ ಡಿಲೇ ಮಾಡ್ಬೋದು, ಯಾವ ಆಕ್ಟಿವಿಟಿನ ಡಿಲೇ ಮಾಡಕ್ ಆಗಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಟೈಮ್ ಎಸ್ಟಿಮೇಷನ್ ಇಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಟೈಮ್ ಎಸ್ಟಿಮೇಷನ್ ಇಂಪಾರ್ಟೆಂಟ್. ಅದನ್ನ ನಾವು ಲೆಕ್ಕ ಮಾಡ್ತಾ ಇದ್ವಿ. ಲೆಕ್ಕ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಲೆಕ್ಕ ಮಾಡೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ಸೊ ಎಲ್ಲ ಅಸೈನ್ಮೆಂಟ್ ಮಾಡಿದಿರಿ, ಕೆಲವರು ಮಾಡಿಲ್ಲ. ಆದ್ರೆ ಅವ್ರು ಯಾರು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾರ್ಕ್ ಮಾಡಿದೀನಿ, ಅದನ್ನ ಮಾಡಿ ಆಯ್ತಾ. ಸೊ ನಿಮ್ಮ ಈಗ ಈ ಟೈಮ್ ಎಸ್ಟಿಮೇಷನ್ ನ ಹೆಂಗ್ ಮಾಡ್ಕೊಳ್ಳೋದು, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ. ಸೊ ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ, ಸೊ ಇಲ್ಲಿ ಕ್ರಿಟಿಕಲ್ ಪಾತ್ ನ ನೆನ್ನೆ ಐಡೆಂಟಿಫೈ ಮಾಡಿದ್ವಿ. ಕ್ರಿಟಿಕಲ್ ಪಾತ್ಸ್ ನ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಇದೆ, ಅದು ಆಕ್ಟಿವಿಟಿ ನೋಟ್ಸ್ ಮತ್ತೆ ಡ್ಯೂರೇಷನ್ ಕೊಟ್ಟಿದ್ರು, ಅದನ್ನ ಡಯಾಗ್ರಾಮು ಅವರೇ ಕೊಟ್ಟಿದ್ರು. ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಅಂದ್ರೆ ಡ್ಯೂರೇಷನ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಹೇಳಿದ್ವಿ. ಇದರಲ್ಲಿ ಕ್ರಿಟಿಕಲ್ ಪಾತ್ ಅನ್ನ ಐಡೆಂಟಿಫೈ ಮಾಡಿದ್ವಿ. ಸೊ 3 ಪಾತ್ ಇದೆ. there are 3 routes ಅಥವಾ 3 paths in this diagram, 1 2 4 6 and 1 2 5 6, 1 3 5 6 like this. So among these 3 paths, then this 1 2 5 6 is the critical path. 1 2 5 6 will be the critical path. 1 2 5 6 takes the 13 days to complete.
or otherwise 1246 is 10 days, 1356 is 11 days. The highest value of this path will be considered as a critical path. The activities along this path is called as ADG, is called critical activities. So the critical activities, along the critical path, then this is the 13 days. This is the minimum duration required for the completion of the project. ಅದನ್ನ ನಾವು ಮಾತಾಡಿದ್ವಿ. ಇದನ್ನ ನಮಗೆ ಗೊತ್ತಿದೆ, ಈಗ ಇಲ್ಲಿ ತನಕ ನಮಗೆ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದೆ. And also estimation of the time is also we are aware. So yesterday we discussed. So this is expected time of completion of the project. Each activity in the project. These are all the activity name. These are all the node numbers. So this is the expected time of completion. This is expected start. So we should calculate expected start time, expected finish time, latest finish start time, latest finish time. These two are the forward pass. These two are the backward pass. So that's all. In the backward pass, forward pass ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಲೇಟೆಸ್ಟ್ ಫಾರ್ವರ್ಡ್ ಪಾಸ್ ಅಲ್ಲಿ ಅರ್ಲಿಯಸ್ಟ್ ಸ್ಟಾರ್ಟ್ ಕಂಡಿಟ್ಕೊಂತೀವಿ. ಅರ್ಲಿಯಸ್ಟ್ ಸ್ಟಾರ್ಟ್ ಪ್ಲಸ್ ಎಕ್ಸ್ಪೆಕ್ಟೆಡ್ ಟೈಮ್ ಮಾಡಿದ್ರೆ ಅರ್ಲಿಯಸ್ಟ್ ಫಿನಿಶ್ ಬರುತ್ತೆ. ಸೊ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಫಸ್ಟ್ ಲೇಟೆಸ್ಟ್ ಸ್ಟಾರ್ಟ್ ಲೇಟೆಸ್ಟ್ ಫಿನಿಶ್ ಕಂಡಿಟ್ಕೊಂತೀವಿ. ಲೇಟೆಸ್ಟ್ ಫಿನಿಶ್ ಪ್ಲಸ್ ಮೈನಸ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್. ಇದಕ್ಕೆ ಇದನ್ನ ಪ್ಲಸ್ ಮಾಡ್ತೀವಿ, ಇದು ಬರುತ್ತೆ. ಲೇಟೆಸ್ಟ್ ಫಿನಿಶ್ಗೆ ಇದನ್ನ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಕಳೆದಾಗ ಸೊ ಲೇಟೆಸ್ಟ್ ಸ್ಟಾರ್ಟ್ ಬರುತ್ತೆ. ಸೊ ಇಷ್ಟೇ, ಇನ್ನೇನಿಲ್ಲ. ಇದನ್ನ ನಾವು ಟ್ಯಾಬ್ಲೆಟ್ ಮಾಡ್ತೀವಿ, ಅದನ್ನ ಲೆಕ್ಕ ಮಾಡಿ ಟ್ಯಾಬ್ಲೆಟ್. ಇನ್ನೇನ್ ಬೇರೆ ದೊಡ್ಡ ಕ್ಯಾಲ್ಕುಲೇಷನ್ಸ್, ದೊಡ್ಡ ಫಾರ್ಮುಲಾಗಳೇನು ಇಲ್ಲ. ನೆನ್ಪಿಟ್ಕೋಬೇಕು, ಮರ್ತೋಗ್ಬಿಡುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಲೆಕ್ಕ ಮಾಡಿದ್ವಿ. ಅರ್ಲಿಯಸ್ಟ್ ಸ್ಟಾರ್ಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಚ್ ನೋಡ್ ಅಲ್ಲಿ ಅರ್ಲಿಯಸ್ಟ್ ಸ್ಟಾರ್ಟ್ ಅನ್ನ ಲೆಕ್ಕ ಮಾಡೋದು ಹೇಗೆ ಅನ್ನೋದು ಕೂಡ ಹೇಳಿದ್ವಿ. ಅರ್ಲಿಯಸ್ಟ್ ಸ್ಟಾರ್ಟ್ ಅನ್ನ ನಾವು ಲೆಕ್ಕ ಮಾಡ್ಬೇಕಾದ್ರೆ ನಾನು ಆಗ್ಲೇ ಹೇಳ್ದಂಗೆ ಅರ್ಲಿಯಸ್ಟ್ ಸ್ಟಾರ್ಟ್ ಈ ನೋಡಿಂದ ಏನು ವ್ಯಾಲ್ಯೂ ಇದೆ, ಈ ನೋಡ್ ಅರ್ಲಿಯಸ್ಟ್ ಸ್ಟಾರ್ಟ್ ಪ್ಲಸ್ ಇದನ್ನ ಆಡ್ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅರ್ಲಿಯಸ್ಟ್ ಫಿನಿಶ್ ಬರುತ್ತೆ ಅಂತ ಹೇಳಿ. ಅರ್ಲಿಯಸ್ಟ್ ಸ್ಟಾರ್ಟ್ ಅನ್ನ ಲೆಕ್ಕ ಮಾಡೋದು ನಾವು ನೋಡೋಣ. ಅರ್ಲಿಯಸ್ಟ್ ಸ್ಟಾರ್ಟ್ ಅನ್ನು ನಾವು ಲೆಕ್ಕ ಮಾಡೋದು ನೋಡ್ಬೇಕಾದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್ ಆಫ್ ದಿ ನೋಡ್ 1 is 0. ಇಲ್ಲಿಂದ ನಮ್ಗೆ 0 ಟೈಮ್, ಇದು ಬಿಗಿನಿಂಗ್ ಆಫ್ ದಿ ಆಕ್ಟಿವಿಟಿ, ಅದರಿಂದ 0 ಅಂತ ತಗೊಂಡಿದೀವಿ. ಸೊ ಇದರದ್ದು ಡ್ಯೂರೇಷನ್ ಅರ್ಲಿಯಸ್ಟ್ ನೋಡ್ 1. ಸೊ ನಮ್ಮಲ್ಲಿ ಏನಿದೆ ಅರ್ಲಿಯಸ್ಟ್ ಸ್ಟಾರ್ಟ್ ನೋಡ್ 2 ಬಂದಾಗ ಸೊ ನಮ್ಗೆ 4 days, ಯಾಕಂತಂದ್ರೆ 0 + 4 ಇಲ್ಲಿದೆ 4. ಸಿಮಿಲರ್ಲಿ ಸೊ ನೋಡ್ 3 0 + 3 is 3. Similarly, so C value ತಗೊಂಡಾಗ ಇದು 4 ಇರುತ್ತೆ. 0 + 4 is 4. Note 2 the value 4. So ಅಂದ್ರೆ expect earliest time of completion, earliest start. So therefore ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ 4 + 2 is 6. So ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ 6 + 4 is 10. ಸೊ ಇಲ್ಲಿದ ವ್ಯಾಲ್ಯೂ ತಗೋಬೇಕಾದ್ರೆ ಹೈಯೆಸ್ಟ್ ವ್ಯಾಲ್ಯೂ ತಗೋಬೇಕು. ಹೈಯೆಸ್ಟ್ ವ್ಯಾಲ್ಯೂ ಅಲ್ಲಿ 2 ಪಾತ್ ಇದೆ, ಇವೊಂದು ಪಾತ್ ಇದೆ. ಈ ಪಾತ್ ಅಲ್ಲಿ ಬಂದಾಗ 4 + 7 is 11. 11 + 2 is 13. Therefore 6 become 13. ಅದರಿಂದ ಇದು 13 ತಗೊಳ್ತೀವಿ. ಹಂಗೆ ಎಲ್ಲಾ ನೋಟ್ಸ್ ಅಸೈನ್ ಮಾಡಿ. ಬಟ್ ಇಲ್ಲಿ ಬಂದಾಗ ಎರಡು ಯಾವಾಗ ಮೀಟ್ ಆಗ್ತದೆ, ಎರಡು ಆಕ್ಟಿವಿಟಿ ಯಾವಾಗ ಮೀಟ್ ಆಗ್ತದೆ, ಇಲ್ಲಿ ಫಾರ್ವರ್ಡ್ ಪಾಸ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ತಗೋಬೇಕು. ಈ ಮಾರ್ಗದಲ್ಲಿ ಬಂದಾಗ ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ರೂಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಇಯರ್ಸ್ ಅಲಾಂಗ್ ದಿಸ್ ರೂಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಇಯರ್ಸ್, ಹೈಯೆಸ್ಟ್ ವ್ಯಾಲ್ಯೂ ಯು ಶುಡ್ ಕನ್ಸಿಡರ್. ಇಲ್ಲಿ ಬಂದಾಗ ಹೈಯೆಸ್ಟ್ ವ್ಯಾಲ್ಯೂ ತಗೋ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬಂದಾಗ 7 4 + 7 11 ಆಯ್ತು. ಇಲ್ಲಿ ಬಂದಾಗ 3 + 6 9 ಆಯ್ತು. ಸೊ ದೇರ್ ಫಾರ್ 9 ಬೇಕಾ ಇಲ್ಲ 11 ತಗೋಬೇಕು. ದೇರ್ ಫಾರ್ the node 5 ಅಲ್ಲಿ the value will be the 11. So this is value, the node 5 value, ES value for the node 5 is 11 because we have considered the highest value. So ಇಲ್ಲಿ ಹಾಗೇನೆ ಇಲ್ಲಿ ಕೂಡ highest value ತಗೋಬೇಕು. Along this path 1 2 4 6, so 1 3 5 6 ಮತ್ತೆ 1 2 5 6 ಮೂರು ದಾರಿ ಇದೆ ಇಲ್ಲಿಗೆ ಬರ್ಲಿಕ್ಕೆ. ಇದರಲ್ಲಿ ಯಾವುದು highest value ಬರುತ್ತೆ ಅದನ್ನ ತಗೋಬೇಕು. Therefore that becomes 13. highest value will be the 13. So ಅದರಿಂದ ಅದನ್ನ ಕನ್ಸಿಡರ್ ಮಾಡಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದನ್ನ ಟ್ಯಾಬ್ಯುಲೇಟ್ ಮಾಡ್ಬೋದು. ನಿನ್ನೆ ಎಲ್ಲ ಟ್ಯಾಬ್ಲೆಟ್ ಮಾಡಿದ್ರಿ, ಬಟ್ ಅದನ್ನ ಕ್ಯಾಲ್ಕುಲೇಷನ್ಸ್ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ 0 + 4 0 + 3 ಇದನ್ನು ಬರೀಬೇಕು, ಬರ್ದು ತೋರಿಸ್ಬೇಕಲ್ಲಿ. ಸುಮ್ನೆ ವ್ಯಾಲ್ಯೂಸ್ 4 3 6 ಅಂತ ಎಂಟ್ರಿ ಮಾಡ್ಬೇಕು. ಸೊ ಎಕ್ಸಾಮಿನೇಷನ್ ಅಲ್ಲೂ ಮಾರ್ಕ್ಸ್ ಸಿಗೋದಿಲ್ಲ ಹಂಗ್ ಮಾಡಿದ್ರೆ. ಸೊ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ತೋರಿಸ್ಬೇಕು. ಸೊ ಕ್ಯಾಲ್ಕುಲೇಷನ್ಸ್ ತೋರಿಸಿದ್ರಲ್ಲ ಈ ತರ ಕ್ಯಾಲ್ಕುಲೇಷನ್ಸ್ ತೋರಿಸ್ಬೇಕು. ಕ್ಯಾಲ್ಕುಲೇಷನ್ ಪ್ರತಿಯೊಂದು ಶೀಟ್ಗೂ ಮಾಡ್ಬೇಕು, ಇದಕ್ಕೂ ಮಾಡ್ಬೇಕು, ES ಗೂ ಮಾಡ್ಬೇಕು, EF ಗೂ ಮಾಡ್ಬೇಕು. ಸೊ ಪ್ರತಿಯೊಂದು ಕಾಲಮ್ ಅಲ್ಲೂ ಮಾಡ್ಬೇಕು. ಸೊ ನೆಕ್ಸ್ಟ್ EF ಅಂತಂದ್ರೆ ಅರ್ಲಿಯಸ್ಟ್ ಫಿನಿಶ್ ನಾವು ಲೆಕ್ಕ ಮಾಡ್ಬೇಕು. ಅರ್ಲಿಯಸ್ಟ್ ಫಿನಿಶ್ ಮಾಡ್ಬೇಕಂತಂದ್ರೆ ಸೊ ಅರ್ಲಿಯಸ್ಟ್ ಸ್ಟಾರ್ಟ್ ಆಯ್ತು, ಅರ್ಲಿಯಸ್ಟ್ ಫಿನಿಶ್ ಮಾಡ್ಬೇಕಂತಂದ್ರೆ therefore earliest start plus expected time of completion. So that gives plus 0 + 4 ಅಂದ್ರೆ ಇಲ್ಲೇ ಇದೆ, ಎಲ್ಲ ವ್ಯಾಲ್ಯೂಸ್ ಇಲ್ಲೇ ಇದಾವೆ. ಸೊ ಇದನ್ನ ಆಡ್ ಅಪ್ ಮಾಡಿದಾಗ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬರುವಾಗ ಫಾರ್ವರ್ಡ್ ಪಾಸ್ ಅಲ್ಲಿ ಎಂಟ್ರಿ ಮಾಡುವಾಗ ನಾವು 1 2 2 2 3 4 5 ಸೊ ಇದನ್ನೆಲ್ಲಾನು ಕೂಡ ಟ್ಯಾಬ್ಲೆಟ್ ಮಾಡಿದ್ವಿ. ಅರ್ಲಿಯಸ್ಟ್ ಫಿನಿಶ್ ಅಂತೂ ಇದು ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಬಂದಾಗ ಲೇಟೆಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಫಿನಿಶ್ ಬಗ್ಗೆ ನಾವು ಮಾತಾಡ್ತೇವೆ. ದಿಸ್ ಟು ಆರ್ ದಿ ಬ್ಯಾಕ್ವರ್ಡ್ ಪಾಸ್. ಸೊ ಬ್ಯಾಕ್ವರ್ಡ್ ಪಾಸ್ ಲೇಟೆಸ್ಟ್ ಫಿನಿಶ್ ಏನಿದೆ,
ಫಸ್ಟ್ ಲೇಟೆಸ್ಟ್ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಇದ್ದಾಗ ಲೇಟೆಸ್ಟ್ ಫಿನಿಶ್ ನ ಲೆಕ್ಕ ಮಾಡ್ಕೊಂಡು ಲೇಟೆಸ್ಟ್ ಸ್ಟಾರ್ಟ್ ಆಮೇಲೆ ಲೆಕ್ಕ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಮತ್ತೆ ನೆನ್ನೆ ಕೂಡ ಮಾಡಿದ್ವಿ. ಲೇಟೆಸ್ಟ್ ಫಿನಿಶ್ ನ ಫಸ್ಟ್ ES ಹೀಗೆ 0 ಅಸೈನ್ ಮಾಡಿದ್ವಿ. ಸೊ ಇದೇ ತರ ಲೇಟೆಸ್ಟ್ ಫಿನಿಶ್ ಅಲ್ಲಿ ಲೇಟೆಸ್ಟ್ ಅರ್ಲಿಯೆಸ್ಟ್ ಸ್ಟಾರ್ಟ್ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನೇ ಇಲ್ಲಿಗೆ ಅಸೈನ್ ಮಾಡಿ ಇಲ್ಲಿಂದ ಲೆಕ್ಕ ಮಾಡ್ತಾ ಬರ್ಬೇಕು. ಸೊ ದಿಸ್ ಲೇಟೆಸ್ಟ್ ಫಿನಿಶ್ minus of the value of the expected time of completion will give the latest finish of this node in the backward pass. This minus ಬರುವ ಅದ್ರ ಬಗ್ಗೆನೂ ಕೂಡ ಹೇಳಿ. ಸೊ ಇದನ್ನ arrow heads indicates this is in the backward forward direction, this is in the backward. Entry ಮಾಡುವಾಗ you consider ಇಲ್ಲಿ ಇದೆಯಲ್ಲ ನೋಡ್ ನಂಬರ್ಸ್ 6 values 6 backward pass ಅಲ್ಲಿ ಇದನ್ನ ತಗೋಬೇಕು ರೈಟ್ ಸೈಡ್ 6 6 5 5 4 3 2. ಸೊ ಫಾರ್ವರ್ಡ್ ಪಾಸ್ ಅಲ್ಲಿ 1 1 2 2 3 4 5. ಸೊ ಒಂದು ಫಾರ್ವರ್ಡ್ ಪಾಸ್ ಅಲ್ಲಿ this is forward pass, this is backward pass. Backward pass ಅಲ್ಲಿ ಹೋಗುವಾಗ ಈ ತರ ನಾವು ಇಂಡಿಕೇಟ್ ಮಾಡ್ಕೋಬೇಕು. ಇದನ್ನ ನಾನು arrow head ಅಲ್ಲಿ ನೋಡಿ backward pass and forward pass. This is forward pass, this is backward pass. ಸೊ ಇದನ್ನ ನಾವು ಲೆಕ್ಕ ಮಾಡಿದ್ವಿ. ಇಲ್ಲಿ ES ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ES plus TE will give the EF. ಸೊ ಇಲ್ಲಿ LF ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ LF ವ್ಯಾಲ್ಯೂ minus TE will give the value of the LS. ಸೊ ಇದನ್ನ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಈ ಕಾಲಮ್ LF ಮಾಡ್ತೀವಿ ಫಸ್ಟ್. ಇದರಿಂದ TE ಮೈನಸ್ ಮಾಡ್ತೀವಿ, ವಿಲ್ ಗಿವ್ ದ ವ್ಯಾಲ್ಯೂ ಆಫ್ LS. ಸೊ ಇಲ್ಲಿ ಫಾರ್ವರ್ಡ್ ಪಾಸ್ ಅಲ್ಲಿ ES ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ES plus TE will give the EF. ಸೊ ಇದೆರಡು 4 ಕಾಲಮ್ ನ ನೆನ್ನೆ ನಾವು ಲೆಕ್ಕ ಮಾಡೋದನ್ನ ನೋಡಿದ್ವಿ. ಸೊ ಇದರಿಂದ ಉಪಯೋಗ ಏನ್ ಸರ್ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ನಮ್ಮಲ್ಲಿ ಕ್ರಿಟಿಕಲ್ ಪಾತ್ ಬಗ್ಗೆನೂ ಮಾತಾಡಿದ್ವಿ. ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡಬಹುದು. ಕ್ರಿಟಿಕಲ್ ಇದನ್ನೆಲ್ಲ ಬರ್ದಾಗ ಈ ವ್ಯಾಲ್ಯೂ ಆಫ್ ದಿ ES and LF will be the same along the critical path. ನೋಡ್ಸ್ ಅಲ್ಲಿ ಸೇಮ್ ಇರುತ್ತೆ. ಸೊ EF ಮತ್ತೆ LF 13 ಇರುತ್ತೆ. ಸೊ ES ಮತ್ತೆ LF ಇಲ್ಲಿ 11 ಇದೆ. ಸೊ along the critical path the value will be the same. The difference between these two ES and LF is 0. So along the critical path. ಸೊ ಇದನ್ನ ಕ್ರಿಟಿಕಲ್ ಪಾತ್ ನ ಡಬಲ್ ಲೈನ್ ಅಲ್ಲಿ ಕೂಡ ಬರೀಬೇಕು ಅಂತಾನು ಕೂಡ ಹೇಳಿದೆ, ಅಥವಾ ಡಾರ್ಕ್ ಲೈನ್ ಅಲ್ಲಿ ಬರೀಬೇಕು ಅಂತಾನು ಕೂಡ ನಾವು ನೆನ್ನೆ ಮಾತಾಡಿದ್ವಿ. ಸೊ ಹಾಗಾಗಿ ಈ ಕ್ರಿಟಿಕಲ್ ಪಾತ್ಸ್ ನ ಐಡೆಂಟಿಫೈ ಮಾಡೋದು ಇದು ಇನ್ನೊಂದು ಮೆಥಡ್ ಅಲ್ಲಿ ಈ ತರ ES ಮತ್ತೆ LF ಕೊಟ್ಟಾಗ್ಲೂ ಕೂಡ ನಾವು ಐಡೆಂಟಿಫೈ ಮಾಡೋದು ಹೇಗೆ. ಡ್ಯೂರೇಷನ್ ಕೊಟ್ಟಿರ್ತಾನೆ, ಡ್ಯೂರೇಷನ್ ಅಲಾಂಗ್ ದಿ ಪಾತ್ಸ್ ಗೊತ್ತಾಗುತ್ತೆ, ಅದರಿಂದನೂ ಕ್ರಿಟಿಕಲ್ ಪಾತ್ ಗೊತ್ತಾಗುತ್ತೆ, ಇದರಿಂದನೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಆನ್ಸರ್ ಸರಿ ಇದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ 13 minus 13 is 0, 11 minus 11 is 0, 4 minus 4 is 0, 0 minus 0 is 0. So therefore along the critical path value is 0. The difference of ES and LF is 0. Similarly ನಮ್ಗೆ ಸೊ ಈಗ ನಮ್ಗೆ ಬೇಕಿರೋದೇನು, ಏನಕ್ಕೆ ಬೇಕು ಇವು, ಈ ಟೈಮಿಂಗ್ಸ್ ಏನಕ್ಕೆ ಬೇಕು ನಮ್ಮ ಅನ್ನೋದನ್ನ ನಾವು ಮಾತಾಡ್ಬೇಕಾಗಿದೆ. ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಅರ್ಲಿಯೆಸ್ಟ್ ಫಿನಿಶ್, ಅರ್ಲಿಯೆಸ್ಟ್ ಸ್ಟಾರ್ಟ್, ಅಂಡ್ ದೆನ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಲೇಟೆಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಫಿನಿಶ್. ಏನಕ್ಕೆ ಮಾಡ್ತೀವಿ ನಾವು? ಸೊ ಏನಕ್ಕೆ ಮಾಡ್ತೀವಪ್ಪ ನಾವು? ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಫ್ಲೋಟ್ ಆರ್ ದಿ ಸ್ಲ್ಯಾಕ್. ಹಂಗಾದ್ರೆ ಫ್ಲೋಟ್ ಅಂದ್ರೆ ಏನು? ಫ್ಲೋಟ್ ಟೈಮ್ ಅಂತ ಹೇಳ್ತಾರೆ. ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಈ ಪ್ರಾಜೆಕ್ಟ್ ಅಲ್ಲಿ ಈ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ವಾಟ್ ಇಸ್ ದ ಫ್ಲೋ ಟೈಮ್, ವಾಟ್ ಇಸ್ ದ ಸ್ಲ್ಯಾಕ್ ಟೈಮ್ ಅಂತ ಕೇಳ್ತಾರೆ. ಆ ಪ್ರಶ್ನೆಗಳು ಕೇಳ್ತಾರೆ. ವಾಟ್ ಯು ಮೀನ್ ಬೈ ಫ್ಲೋಟ್, ವಾಟ್ ಯು ಮೀನ್ ಬೈ ಸ್ಲ್ಯಾಕ್ ಅಂತ ಕೇಳ್ತಾರೆ. ದ ಸ್ಲ್ಯಾಕ್ ಅಂಡ್ ಫ್ಲೋಟ್ ಇಸ್ ಒನ್ ಅಂಡ್ ದ ಸೇಮ್. ಸ್ಲ್ಯಾಕ್ ಮತ್ತೆ ಫ್ಲೋಟ್ ಗೆ ಬೇರೆ ಬೇರೆ ಮೀನಿಂಗ್ ಏನಿಲ್ಲ, ಒಂದೇ ಮೀನಿಂಗ್ ಇತ್ತು. ಸೊ ಇಲ್ಲಿ ಫ್ಲೋಟ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಥವಾ ಸ್ಲ್ಯಾಕ್ ಆರ್ ಫ್ಲೋಟ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಎಷ್ಟು ದಿನ ಒಂದು ಆಕ್ಟಿವಿಟಿನ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಡಿಲೇ ಮಾಡಬಹುದು. ಉದಾಹರಣೆ, ಈ ಪ್ರಾಜೆಕ್ಟ್ ಡ್ಯೂರೇಷನ್ ಸೇಮ್. ಈ ಪ್ರಾಜೆಕ್ಟ್ ಡ್ಯೂರೇಷನ್ ಕ್ರಿಟಿಕಲ್ ಪಾತ್ ಅಲ್ಲಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಕ್ರಿಟಿಕಲ್ ಪಾತ್. The total time required to complete this project, the minimum time required to complete this project is 4 plus 7 plus 2. That is 4 plus 7 and 11 plus 2 is 13. 13 days or 13 weeks are essential to complete this project. That is the minimum duration required. ಅದು ನಮಗೆ ಗೊತ್ತಿದೆ. ಸೊ ಅದರಿಂದ ಸ್ಟಾರ್ಟ್ ಎಂಡ್ ನೋಡ್ಕೋಬೇಕಾದ್ರೆ 13 ವೀಕ್ಸ್ ಬೇಕು. ಮಧ್ಯದಲ್ಲಿ ಇವೆಲ್ಲ ಕಂಪ್ಲೀಟ್ ಮಾಡ್ತೀವಿ, ಈ ಆಕ್ಟಿವಿಟೀಸ್ ನೆಲ್ಲ ಕಂಪ್ಲೀಟ್ ಮಾಡ್ತೀವಿ. ಸೊ ಇದು ನಮಗೆ ಗೊತ್ತಿದೆ. ಸೊ ಇಲ್ಲೇನ್ ಹೇಳ್ತಾನೆ, ಸೊ ಅದು ಫ್ಲೋಟ್ ಅಥವಾ ಸ್ಲ್ಯಾಕ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಪ್ರಾಜೆಕ್ಟ್ ಡ್ಯೂರೇಷನ್ 13 ವೀಕ್ಸ್ ಅಂತ ಏನಿದೆ, ಇದು ಡಿಲೇ ಆಗೋಂಗಿಲ್ಲ. 13 ವೀಕ್ಸ್ ಅಥವಾ 13 ಡೇಸ್ ಇದ್ರೆ ಅಷ್ಟರಲ್ಲೇ ಮುಗಿಬೇಕು. ಬಟ್ ಎಕ್ಸಾಂಪಲ್ ಈಗ ಆಕ್ಟಿವಿಟಿ ಸಿ 2 ವೀಕ್ಸ್ ಇದೆ. 2 ವೀಕ್ಸ್ ನ ಬೇಕಾದ್ರೆ 1 ಡೇ ಜಾಸ್ತಿ ಮಾಡ್ಕೊಳ್ರಪ್ಪ ಅಥವಾ 1 ಡೇ ಕಡಿಮೆ ಮಾಡ್ಕೊಳ್ರಪ್ಪ ಅಂತ ಬೇಕಾದ್ರೆ ಆಕ್ಟಿವಿಟಿನ ಡೇಸ್ ನ ಡ್ಯೂರೇಷನ್ ನ ವೇರಿ ಮಾಡ್ಲಿಕ್ಕೆ ಅಧಿಕಾರ ಇದೆ. ಆಕ್ಟಿವಿಟಿ ಡ್ಯೂರೇಷನ್ ನ ವೇರಿ ಮಾಡಬಹುದು, ಬಟ್ ಪ್ರಾಜೆಕ್ಟ್ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಕ್ಯಾನಾಟ್ ಬಿ ಆಲ್ಟರ್ಡ್ ಬಿಕಾಸ್ ಇಟ್ ಇಸ್ ಫಿಕ್ಸ್ಡ್. 13 ವಾರ ಅಂದ್ರೆ 13 ವಾರದಲ್ಲೇ ಮುಗಿಬೇಕು. ಬಟ್ ಮಧ್ಯದಲ್ಲಿ ಏನ್ ಬೇಕಾದ್ರೂ ವ್ಯತ್ಯಾಸ ಮಾಡಬಹುದು. ಇದು ಆಕ್ಟಿವಿಟಿ 4 ವಾರ ಇದೆ, 4 ವಾರನ 4 ವಾರ ಪ್ಲಸ್ 1 ದಿವಸ ಎಕ್ಸ್ಟ್ರಾ ಅಂತ ಮಾಡ್ಕೋಬಹುದು, ಅಥವಾ 4 ವಾರಕ್ಕಿಂತ 1 ದಿವಸ ಬೇಗ ಮುಗಿಸ್ಬಹುದು, ಮುಗಿಸಬಾರದು ಅಂತಿಲ್ಲ. ಬಟ್
ಡ್ಯೂರೇಷನ್ ವಿತ್ ಇನ್ ದಟ್ 13 weeks ಏನಿದೆ 13 weeks ಇರ್ಬೋದು. Therefore, ಇದು ಟೋಟಲ್ ಡ್ಯೂರೇಷನ್ ನ ಟೋಟಲ್ ಫ್ಲೋಟ್ ಅಂತಾರೆ. ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ನ ಟೋಟಲ್ ಫ್ಲೋಟ್ ಅಂತ ಕರೀತಾರೆ ಅಷ್ಟೇ. ಫ್ಲೋಟ್ ಅಂದ್ರೆ ಏನು ಅಂತ variation, the active duration of the project altered with changing duration of the project. ಕೊಟ್ಟಿದೀವಿ ಈ 13 ವಾರ ಈ ಟೋಟಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬದಲಾವಣೆ ಮಾಡದೆ ಮತ್ತೆ ಇದ್ರೊಳಗಡೆ ಇರುವಂತ ಯಾವ ಆಕ್ಟಿವಿಟೀಸ್ ಬರ್ತವೆ ACF DG ಅಂಡ್ ದೆನ್ BEG ಈ ಆಕ್ಟಿವಿಟೀಸ್ ಏನಿದಾವೆ ಇದ್ರದ್ದು ಟೈಮಿಂಗ್ಸ್ ನ ವ್ಯತ್ಯಾಸ ಮಾಡ್ಕೋಬಹುದು. ಅದು ಅಧಿಕಾರ ಇದೆ ನಮಗೆ. ನಾವು ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಇದ್ರ ಟೈಮಿಂಗ್ಸ್ ನ ನಾನು ವ್ಯತ್ಯಾಸ ಮಾಡ್ಕೋಬಹುದು ಬೇರೆ ಬೇರೆ ಕಾರಣದಿಂದ. ಒಂದು ಮೆಟೀರಿಯಲ್ ಬಂದಿಲ್ಲ ಅಂತಲೋ ಅಥವಾ ಲೇಬರ್ ಸ್ಟ್ರೈಕ್ ಆಯ್ತು ಅಂತಲೋ ಅಥವಾ ಇನ್ನು ಬೇರೆ ಕಾರಣದಿಂದಾಗಿ ನಾವು ಈ ಒಂದು ಆಕ್ಟಿವಿಟೀಸ್ ಟೈಮಿಂಗ್ಸ್ ನ ವ್ಯತ್ಯಾಸ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇದೆ. ಆದ್ರೆ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ನ ಆಲ್ಟರ್ ಮಾಡ್ಲಿಕ್ಕೆ ವ್ಯತ್ಯಾಸ ಇಲ್ಲ. ದಟ್ ಮೀನ್ಸ್ ಟು ಸೇ ದಟ್ ಹಂಗಾರೆ ಡೆಫಿನೇಷನ್ ಏನ್ ಹೇಳುತ್ತೆ ಅಂತಂದ್ರೆ ವಿತೌಟ್ ಆಲ್ಟರಿಂಗ್ ದ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ವಿ ಕ್ಯಾನ್ ಆಲ್ಟರ್ ದ ಡ್ಯೂರೇಷನ್ ಆಫ್ ದಿ ಈಚ್ ಆಕ್ಟಿವಿಟಿ ಇನ್ ದಿ ಪ್ರಾಜೆಕ್ಟ್. ದಟ್ ಮೀನ್ಸ್ ಟು ಸೇ ದಟ್ ಏನಪ್ಪಾ ಅದನ್ನ ಅಂತಂದ್ರೆ ಫ್ಲೋಟ್ ಅಂತ ಕರಿತೀವಿ. ಅದನ್ನ ಅಥವಾ ಫ್ಲೋಟ್ ಅಥವಾ ಸ್ಲಾಕ್ ಅಂತ ಕರಿತೀವಿ. ಈ ಫ್ಲೋಟ್ ಅಥವಾ ಸ್ಲಾಕ್ ಅನ್ನೋದಕ್ಕೆ ಡೆಫಿನೇಷನ್ ನಿಮಗೆ ಗೊತ್ತಿದೆ. ಫ್ಲೋಟ್ ಅಂದ್ರೇನು ಆರ್ ಸ್ಲಾಕ್ ಅಂದ್ರೆ ಸ್ಲಾಕ್ ಅಂಡ್ ಫ್ಲೋಟ್ ದ ಸೇಮ್. ಐದರ್ even though they have the minor difference, they are the same. ಫ್ಲೋಟ್ ಆರ್ ಸ್ಲಾಕ್ ಗೊತ್ತಾಗಿದೆ ಈಗ ಡೆಫಿನೇಷನ್. ಉದಾಹರಣೆ, ಸೊ ಈಗ ಆಕ್ಟಿವಿಟಿ ಇರುತ್ತೆ. ಯಾವ ಆಕ್ಟಿವಿಟಿ? ಇದೊಂದು ಯಾವ್ದೋ ಒಂದು ಆಕ್ಟಿವಿಟಿ ಅರ್ಲಿಯಸ್ಟ್ ಸ್ಟಾರ್ಟ್, ಅರ್ಲಿಯಸ್ಟ್ ಲೇಟೆಸ್ಟ್. ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಮತ್ತೆ ಫಿನಿಶ್ 4ನೇ ವಾರದಲ್ಲಿ ಸ್ಟಾರ್ಟ್ ಆಗೋ ಅದು ಫಿನಿಶ್ ಆಗಕ್ಕೆ 8ನೇ ವಾರದಲ್ಲಿ ಫಿನಿಶ್ ಆಗುತ್ತೆ. ಅದ್ರ ಡ್ಯೂರೇಷನ್ ಎಷ್ಟು? ಕರೆಕ್ಟ್ ಆಗಲ್ಲ, 6ನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಫಿನಿಶ್ ಆಗೋದು 10ನೇ ವಾರದಲ್ಲಿ. ಡಿಫ್ರೆನ್ಸ್ ಎಷ್ಟಾಯ್ತು? 10ಕ್ಕೂ 8ಕ್ಕೂ? ಸೊ 2. ಸೊ 4ಕ್ಕೂ 2ಕ್ಕೂ ಎಷ್ಟು ಡಿಫ್ರೆನ್ಸ್ ಆಯ್ತು? 2. ಅಲ್ಲಿಗೆ ಏನಾಯ್ತು? ಸ್ಲಾಕ್ ಎಷ್ಟು ಬಂತು ಅಂದ್ರೆ ಲೇಟ್ ಆಗಿ ಎಷ್ಟು ವಾರ ಲೇಟ್ ಆಯ್ತಿದ್ದು? 2 ವಾರ ಲೇಟ್ ಆಯ್ತು. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಈಚ್ ಆಕ್ಟಿವಿಟಿನ ನಾವು ನೋಡ್ಬೇಕು. ಇದು ಡ್ಯೂರೇಷನ್ ಅದು ಸರಿಯಾಗಿ ಟೈಮ್ ನಲ್ಲೇ ಕಂಪ್ಲೀಟ್ ಮಾಡಬಹುದಾ? 1 day ಡಿಲೇ ಮಾಡಿದ್ರೆ ಆಗತ್ತಾ? 1 day ಡಿಲೇ ಮಾಡೋದ್ರಿಂದ ಪ್ರಾಜೆಕ್ಟ್ ಡ್ಯೂರೇಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಗತ್ತಾ, ಚೇಂಜ್ ಆಗಲ್ವಾ ಅನ್ನೋ ಐಡಿಯಾ ನಮಗ್ ಬೇಕಾಗುತ್ತೆ. ಅದರಿಂದ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಫ್ಲೋಟ್ ಆರ್ ಸ್ಲಾಕ್. ಸೊ ಇಲ್ಲಿ ಸರ್ ನಮ್ಮಲ್ಲಿ ಈಗ ಫ್ಲೋಟ್ ಆರ್ ಸ್ಲಾಕ್ ಅನ್ನೋದ್ರ ಡೆಫಿನೇಷನ್ ಗೊತ್ತಾಯ್ತು. ವಿತೌಟ್ ಚೇಂಜಿಂಗ್ ದ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್, ವಿತೌಟ್ ಚೇಂಜಿಂಗ್ ದ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್, we can have the alteration of the duration of the each activity in the project. That is what is called as slack or the float. Adanna ನಾವು ಗೊತ್ತಾಯ್ತು. That means to say that project the float or slack is the amount of time that take that a task in a project network and the project and the network can be delayed without causing a delay to subsequent tasks or the free float of the project completion date. Total complete, that is what we call as project completion na total float anta kariತೀವಿ. So ಇಲ್ಲಿಂದಿಗೆ project completion date in 13 weeks ಇದೆ. This is 13 weeks is the total float. ಅದು total duration ಅಂತ. Float ಅಂದ್ರೆ duration ಅಂತ ಅಷ್ಟೇ, ಇನ್ನೇನಿಲ್ಲ. Float ನ total duration of total float ಅಂತ ಕರೀತಾರೆ. ಸೊ ಹಾಗಾಗಿ ನಾವು ಡಿಲೇ ಮಾಡಬಹುದಾ ಅನ್ನೋದು, ಡಿಲೇ ಮಾಡೋದು ಅನ್ನೋದಕ್ಕೆ ಹಂಗೆ ಲೆಕ್ಕ ಮಾಡೋದು ಹೇಗೆ ಸರ್? ಈಚ್ ಆಕ್ಟಿವಿಟಿನ ಎಷ್ಟು ದಿವಸ ಡಿಲೇ ಮಾಡಬಹುದು, ಡಿಲೇ ಮಾಡ್ಬೇಕಾ, ಮಾಡಕ್ಕಾಗಲ್ವಾ, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕಂಡುಹಿಡಿಯೋದು ಹೇಗೆ? ಪ್ರಾಜೆಕ್ಟ್ ಡ್ಯೂರೇಷನ್ ವ್ಯತ್ಯಾಸ ಆಗತ್ತಾ ಅನ್ನೋದನ್ನ ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ಈ 4 ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, EF ಮತ್ತೆ ES ಮತ್ತೆ EF, LS ಮತ್ತೆ LF ನ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಇದನ್ನ ಯೂಸ್ ಮಾಡದೆ ಮುಂದಕ್ಕೆ ಹೋಗಕ್ ಆಗಲ್ಲ. ಸೊ ಹಾಗಾಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಸರ್? ಹೇಗೆ ಗೊತ್ತಾಗುತ್ತೆ? ಟೋಟಲ್ ಸ್ಲಾಕ್ ಹೇಗೆ ಗೊತ್ತಾಗುತ್ತೆ? ಟೋಟಲ್ ಫ್ಲೋಟ್ ಹೇಗೆ ಗೊತ್ತಾಗುತ್ತೆ? ಅಥವಾ ಡಿಲೇನ ಹೇಗ್ ಮಾಡ್ಬೋದು? ಡಿಲೇ ಆಗುತ್ತಾ ಇಲ್ವಾ? ಒಂದೊಂದು ಆಕ್ಟಿವಿಟಿನ ಡಿಲೇ ಮಾಡಕ್ ಅನುಕೂಲ ಮಾಡ್ಬೋದಾ? ಹೇಗ್ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್, ಸೊ ಈ ನೆಟ್ವರ್ಕ್ ಡಯಾಗ್ರಾಮ್ ತಗೊಳ್ಳಿ. ಈ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಇಲ್ಲಿ ನೋಡ್ ನಂಬರ್ಸ್ ಬದಲು ಆಕ್ಟಿವಿಟಿ ನಂಬರ್ಸ್ ಇದಾವೆ. ABCD ಅನ್ನೋದನ್ನ ಆಕ್ಟಿವಿಟಿ ಇಲ್ಲಿ ಕೊಟ್ಬಿಟ್ಟಿದ್ವಿ. ಸೊ ಈಗ ಅವ್ರ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇದೇನ್ ತಪ್ಪೇನಿಲ್ಲ. ಆಕ್ಟಿವಿಟಿ ನೋಡ್ ಅಲ್ಲಿ ನಂಬರ್ಸ್ ಕೊಡ್ತೀವಿ, ನೋಡ್ ಅಲ್ಲಿ ಅವನು ABCD ಅಸೈನ್ ಮಾಡಿದ್ದಾರೆ. ಹಂಗಂತ ನೀವ್ ಮಾಡ್ಬಿಡಿ. ನೀವು ಆಕ್ಚುಲಿ 1 2 3 ಅಂತಾನೆ ಮಾಡ್ಬೇಕು ಎಕ್ಸಾಮಿನೇಷನ್. ನೋಟ್ಸ್ ವಿಲ್ ಬಿ ಅಸೈನ್ಡ್ ಬೈ ದಿ ನಂಬರ್ಸ್. ದ ಆಕ್ಟಿವಿಟಿ ವಿಲ್ ಬಿ ಐಡೆಂಟಿಫೈಡ್ ವಿತ್ ದ ಆಲ್ಫಾಬೆಟ್ಸ್. ಆ ರೂಲ್ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಸೊ ಇಲ್ಲಿ ಏನಿದೆ, activity A to B requires 5 weeks. Activity B to D required 2 weeks. Activity D to F is 3 weeks. So activity B to E is 3 weeks. Similarly, A to C is 3 weeks. Duration, expected time of completion of the each activity. C and E, CE, activity CE will be required 3 weeks to complete. EF requires 6 weeks to complete.
ಇದರಲ್ಲಿ 3 ದಾರಿ ಇದೆ. So this is start, this is finish of the project. So in the as per the network diagram is concerned. So we have 3 routes. ಒಂದು ABDF, ಇನ್ನೊಂದು ABEF, ಇನ್ನೊಂದು ACEF. 3 ರೂಟ್ ಇದೆ. ಈ 3 ರೂಟ್ ಅಲ್ಲಿ ಒಂದು ರೂಟ್ ಅಲ್ಲಿ ಯಾವ್ದೋ ಒಂದು ಮ್ಯಾಕ್ಸಿಮಮ್ ಡ್ಯೂರೇಷನ್ ಬರುತ್ತೆ. ಅದನ್ನ ನಾವು ಕ್ರಿಟಿಕಲ್ ಪಾತ್ ಅಂತೀವಿ. ಇಲ್ಲಿ ಡಾರ್ಕನ್ ಲೈನ್ ಏನ್ ಕೊಟ್ಟಿದೀವಿ ಇದು ಕ್ರಿಟಿಕಲ್ ಪಾತ್. ABEF ಇಸ್ ದ ಕ್ರಿಟಿಕಲ್ ಪಾತ್. ಯಾವ್ದ್ರಲ್ಲಿ? ಈ ಒಂದು ಡಯಾಗ್ರಾಮ್. ಎಕ್ಸಾಂಪಲ್ ಈಗ 5 weeks plus 3 weeks plus 6 weeks. ಸೊ 8 plus 6, 5 plus 3 8, 8 plus 6 14. 14 days is required to complete, ಅಥವಾ 14 weeks are required to complete the project. That is the critical path. This is the highest duration along this path is 14 days, 14 weeks. So ಅದು ಗೊತ್ತಿದೆ. ಈ ಕ್ರಿಟಿಕಲ್ ಆಕ್ಟಿವಿಟೀಸ್ ಯಾವುದು? AB ಅನ್ನೋದು ಒಂದು ಆಕ್ಟಿವಿಟಿ, BE ಅನ್ನೋದು ಆಕ್ಟಿವಿಟಿ, EF ಅನ್ನೋದು ಅನ್ನೋದು. ಇವು 3 ಕೂಡ ಕ್ರಿಟಿಕಲ್ ಆಕ್ಟಿವಿಟೀಸ್, ಅದು ಗೊತ್ತಿದೆ ನಮ್ಗೆ. ಸೊ ಇಲ್ಲಿ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್, ಅರ್ಲಿಯಸ್ಟ್ ಫಿನಿಶ್ ಟೈಮ್, ಲೇಟೆಸ್ಟ್ ಸ್ಟಾರ್ಟ್ ಟೈಮ್, ಲೇಟೆಸ್ಟ್ ಫಿನಿಶ್ ಟೈಮ್, ಈ ಟ್ಯಾಬ್ಲೋ ಕಾಲಮ್ ಅಲ್ಲಿ ನಾವೇನ್ ಕೊಟ್ಟಿದೀವಿ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ ನಮ್ಗೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಕೂಡ ನಾವು ಮಾಡಿದೀವಿ, ಮಾರ್ಕ್ ಮಾಡಿದೀವಿ. ಸೊ AB ಆಕ್ಟಿವಿಟಿ AB ಇದು 5 days, ಇಲ್ಲಿ 5 weeks. ಸೊ ಆಕ್ಟಿವಿಟಿ CB AC ಇದು 3 weeks. ಆಕ್ಟಿವಿಟಿ BD, ಸೊ BD 2 weeks required, ಅಂದ್ರೆ 2 weeks are required to complete. This is the expected time of completion. Similarly BE, so BE will be the 3 weeks. So CE will be 3 weeks, DF will be 3 weeks, EF will be 6 weeks. So EF will be 6 weeks. ಕೂಡ expected time of completion ನೋಟ್ ಮಾಡಿ. ಅರ್ಲಿಯೆಸ್ಟ್ ಟೈಮ್ ಅನ್ನ ಲೆಕ್ಕ ಮಾಡಬೇಕಾದ್ರೆ ನೋಡಲ್ಲಿ ದಿಸ್ ಇಸ್ 0. B ಬರಬೇಕಾದ್ರೆ 0 plus 5 is 5. 0 plus 5 B ದು ವ್ಯಾಲ್ಯೂ ಇಲ್ಲಿ ನೋಡ್ಬೇಕು. ಫಾರ್ವರ್ಡ್ ಪಾಸ್ ಅಲ್ಲಿ ಈ ಕಡೆ ನೋಡ್ಬೇಕು, ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಈ ಕಡೆ ನೋಡ್ಬೇಕು. This is forward pass, this is backward pass. So ಹಂಗಾಗಿ ಈ ಫಾರ್ವರ್ಡ್ ಪಾಸ್ ಅಲ್ಲಿ AB ಈ ಕಡೆ ಲೆಫ್ಟ್ ಅಲ್ಲಿ ನೋಡ್ಬೇಕು. AB A B B C D E ಇದು ಫಾರ್ವರ್ಡ್ ಪಾಸ್. ಬ್ಯಾಕ್ವರ್ಡ್ ಪಾಸ್ ಅಲ್ಲಿ FF EE D C B ಇದನ್ನ ನೋಡ್ಬೇಕು ಬ್ಯಾಕ್ವರ್ಡ್ ಪಾಸ್ ಅಲ್ಲಿ. therefore ಫಾರ್ವರ್ಡ್ ಪಾಸ್ ಬಂದಾಗ A ವ್ಯಾಲ್ಯೂನ ಇಲ್ಲಿ A ವ್ಯಾಲ್ಯೂ ಬರೀಬೇಕು ನೋಡ್ ನಂಬರ್ ಅಲ್ಲಿ. ಇದೇ ನೋಡು, A ವ್ಯಾಲ್ಯೂ ಇಲ್ಲಿ ಏನಿದೆ ಇಲ್ಲೇ ಬರೀಬೇಕು. B ವ್ಯಾಲ್ಯೂ ಇಲ್ಲಿ 5 ಇದೆ, 5 ಬರೀಬೇಕು. ಬಿಕಾಸ್ B ವ್ಯಾಲ್ಯೂ is 0, A plus value of the ES value of the A plus this is 5. That gives the 5. So similarly B value is 5. C value will be ES value of the A plus the 3 weeks. That is 3. A plus 0 plus 3 is 3. This is 3. D bandaglu idra value ಕಂಡುಹಿಡಿಯಬೇಕು. The value of the B node B, ES value of the node B plus 2 weeks. That is D. That is 7. D is 7. ಇಲ್ಲಿ E value 8. E value 8. ಇದನ್ನ ಬರ್ತಿದೆ. So ಇದನ್ನ ES value ಗೆ ಮತ್ತೆ ನಾವು ES value ಏನಿದೆ ES ವ್ಯಾಲ್ಯೂಗೆ ಇದನ್ನ ಮತ್ತೆ ಡ್ಯೂರೇಷನ್ TE ಆಡ್ ಮಾಡಿದಾಗ ನಮಗೆ ಸೊ ಇದು ಬರುತ್ತೆ ಏನು ಲೇಟೆಸ್ಟ್ ಫಿನಿಶ್. ಸೊ ಅರ್ಲಿಯೆಸ್ಟ್ ಫಿನಿಶ್ ಬರುತ್ತೆ. ಅರ್ಲಿಯೆಸ್ಟ್ ಫಿನಿಶ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 5 plus 0 plus 5 ಇಲ್ಲಿಂದ ಫಾರ್ವರ್ಡ್ ಪಾಸ್ ನೇ ತಗೋಬೇಕು. ಮತ್ತೆ ಈ ಫಾರ್ವರ್ಡ್ ಪಾಸ್ ತಗೊಂಡಾಗ ಇಲ್ಲಿ ಲೆಕ್ಕ ಮಾಡಿದಾಗ 14 days ಅಪ್ ಟು 14 days ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಲ್ಲಿ LF ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ LF ಕ್ಯಾಲ್ಕುಲೇಟ್ ಮಾಡಿದ್ರೆ LF ಅಲ್ಲಿ ನಾವು ಲೇಟೆಸ್ಟ್ ಫಿನಿಶ್ ಮಾಡ್ಬೇಕಾದ್ರೆ ಬ್ಯಾಕ್ ಸೈಡ್ ಇಂದ ಬರ್ಬೇಕು. ಬ್ಯಾಕ್ವರ್ಡ್ ಪಾಸ್ ಬರ್ಬೇಕಾದ್ರೆ LF ಅಂತ ಅಂದ್ರೆ ES ವ್ಯಾಲ್ಯೂ ಏನಿದೆ ಅದನ್ನ LF ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೂವ್ ಆಗ್ಬೇಕಾದ್ರೆ ನಾವು ಎಕ್ಸ್ಪೆಕ್ಟೆಡ್ ಟೈಮ್ ನ ಕಳಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ES ವ್ಯಾಲ್ಯೂನ LF ವ್ಯಾಲ್ಯೂ ಅಂತ ತಗೊಂಡಿದೀವಿ. LF ವ್ಯಾಲ್ಯೂ ಮೈನಸ್ ಆಫ್ ದಿಸ್ 3 weeks will give the LF value of this node. Similarly, LF value of this node equal to the LF value of this node minus the duration of this activity. So example, this is the 14 is the LF value. 14 minus 6 is 8. 14 minus 3 is 11. The node LF value of this node is 11. LF value of this is 8. So 14 minus 6. So ಹೀಗಾಗಿ ಸೊ ನಮ್ಮಲ್ಲಿ ಇದೇ ತರ ಎಲ್ಲವನ್ನು LF ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. LF ವ್ಯಾಲ್ಯೂ ಎಂಟ್ರಿ ಮಾಡುವಾಗ ಬ್ಯಾಕ್ ಇಂದ ಮಾಡಬೇಕು. ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬೇಕು. FF EE DC B ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬ್ಯಾಕ್ವರ್ಡ್ ಪಾಸ್, ದಿಸ್ ಇಸ್ ಬ್ಯಾಕ್ವರ್ಡ್ ಪಾಸ್. ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಈ ಕಡೆಯಿಂದ ನೋಡ್ಬೇಕು. ಸೊ ಈ ವ್ಯಾಲ್ಯೂ F ವ್ಯಾಲ್ಯೂನ ಇಲ್ಲೇ ಬರೀಬೇಕು. ಸೊ F ವ್ಯಾಲ್ಯೂ ಇಲ್ಲಿ ಬರೀಬೇಕು. ಸೊ ಹೀಗೆ F ವ್ಯಾಲ್ಯೂ ಇಲ್ಲಿ ಬರೀಬೇಕು. ಸೊ ಇಲ್ಲೇನೋ ಬರ್ದಿದ್ದೀನಿ, ತಪ್ಪಿದೆ ಅದು, ಅದಿರ್ಲಿ. ಸೊ ಹೀಗೆ ಸೊ LF ವ್ಯಾಲ್ಯೂಗಳನ್ನ ನಾವು ಲೆಕ್ಕ ಮಾಡಬೇಕು. ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಲೆಕ್ಕ ಮಾಡಬೇಕು. LF ವ್ಯಾಲ್ಯೂ ಸಿಕ್ಕಿದ್ಮೇಲೆ LF ವ್ಯಾಲ್ಯೂ ಮೈನಸ್ TA ವಿಲ್ ಗಿವ್ ದ LF ಯಾವುದು LS ವ್ಯಾಲ್ಯೂ ಸಿಗುತ್ತೆ. ಈ LF ವ್ಯಾಲ್ಯೂ LS ವ್ಯಾಲ್ಯೂ ಇಂದ ಏನ್ ಗೊತ್ತಾಗುತ್ತೆ ಸರ್ ಅಂತಂದ್ರೆ ಟೋಟಲ್ ಫ್ಲೋಟ್ ನ ಕಂಡುಹಿಡಿಬೇಕು. therefore slack time is equal to ನಾವು ಸ್ಲಾಕ್ ಟೈಮ್ ಕಂಡುಹಿಡಿತೀವಿ ಅಥವಾ ಫ್ಲೋಟ್ ಕಂಡುಹಿಡಿಬೇಕಲ್ಲ,
ಈ ಫ್ಲೋ ಡಿಲೇ ಆಗುತ್ತಾ ಇಲ್ವಾ ಅದನ್ನ ಸ್ಲಾಕ್ ಟೈಮ್ ಇಸ್ ಈಕ್ವಲ್ ಟು LS minus ES. LS minus ES will give the slack difference, time difference. So LS minus ES ನ ಕಳಿಬೇಕು. Slack is equal to latest start time minus earliest start time will give the slack ಅಥವಾ time difference of the each node. ಇದರಲ್ಲಿ 0, 2, 4 ಇಲ್ಲಿ ನೋಡ್ರಿ 0, 2, 4 ಅಂತ ಅಂದ್ರೆ A ವ್ಯಾಲ್ಯೂ. ಸೊ A ಗೆ 0 ಅಂತ ಅಂದ್ರೆ AB. ಸೊ ಫಾರ್ ಎಕ್ಸಾಂಪಲ್ AB ವ್ಯಾಲ್ಯೂ 0, AC ವ್ಯಾಲ್ಯೂ is 2, AC ಇಲ್ಲಿ ಫಾರ್ ಎಕ್ಸಾಂಪಲ್ AC ವ್ಯಾಲ್ಯೂ is 2, ಸ್ಲಾಕ್ ಇದು ಸ್ಲಾಕ್. AB ವ್ಯಾಲ್ಯೂ 0 ಇದೆ, AB ವ್ಯಾಲ್ಯೂ ಸ್ಲಾಕ್ is 0. AC for example next line is next time slack time is 2 weeks. So for example BD is 4, BD is 4, slack time is 4. So BE will be the 0, BE will be the 0, slack time is 0. Similarly CE is 2, slack time is 0, sorry 2. DF andre illinda illige DE activity, the slack time is 4, therefore slack is 4. So EF will be the slack is 0, this is 0. ಹಿಂಗೆ ಎಲ್ಲಾ ಕಡೆ ಸ್ಲಾಕ್ ವ್ಯಾಲ್ಯೂ ಬರೀಬೇಕು. ಸೊ ಆಯಾ ಇದಕ್ಕೆ ಆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ ಸ್ಲಾಕ್ ವ್ಯಾಲ್ಯೂಸ್ ಬರೀಬೇಕು. ಇದರಿಂದ ಏನ್ ಗೊತ್ತಾಗುತ್ತಪ್ಪ ನಮ್ಗೆ, ಇದಕ್ಕಾಗಿ ನಾವು ಲೆಕ್ಕ ಮಾಡ್ಬೇಕಾದ್ರು. ಈಗ 4 ಕಾಲಮ್ಸ್ ಬೇಕಿರೋದು ಸ್ಲಾಕ್ ವ್ಯಾಲ್ಯೂ ಐಡೆಂಟಿಫೈ ಮಾಡಕ್ಕೆ ಅಥವಾ ಫ್ಲೋಟ್ ಐಡೆಂಟಿಫೈ ಮಾಡಕ್ಕೆ. ಫ್ಲೋಟ್ ಇಸ್ ನಥಿಂಗ್ ಬಟ್ ದ ಆಕ್ಟಿವಿಟಿ ಕ್ಯಾನ್ ಬಿ ಡಿಲೇಡ್ ವಿತೌಟ್ ಚೇಂಜಿಂಗ್ ದ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್, ದಟ್ ಇಸ್ ವಾಟ್ ಯು ಕಾಲ್ಡ್ ಎ ಸ್ಲಾಕ್. ಸೊ ಎಷ್ಟೆಷ್ಟು ಯಾವ್ಯಾವ ಆಕ್ಟಿವಿಟಿನ ಡಿಲೇ ಮಾಡಬಹುದು ಅಂತ. ಸೊ ಯಾವ್ಯಾವ ಆಕ್ಟಿವಿಟಿ ಡಿಲೇ ಮಾಡಬಹುದು ಅಂತ ಅಂದ್ರೆ ಉದಾಹರಣೆ ಹೇಳೋದಾದ್ರೆ ನೋಡಿ, ಈ ಕ್ರಿಟಿಕಲ್ ಪಾತ್ ಇದೆಯಲ್ಲ, ಈ ಕ್ರಿಟಿಕಲ್ ಪಾತ್ ಅಲ್ಲಿ ABEF ಅಂತ ಏನಿದೆ, ಇದರಲ್ಲಿ ಯಾವಾಗ್ಲೂ ಕ್ರಿಟಿಕಲ್ ಪಾತ್ ಮೇಲೆ ಸ್ಲಾಕ್ ವ್ಯಾಲ್ಯೂ 0 ಇರುತ್ತೆ. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 1 ನಂಬರ್ ಕೇಳ್ತಾರೆ. ಸ್ಲಾಕ್ ವ್ಯಾಲ್ಯೂ 0 ಅಲಾಂಗ್ ದಿ ಕ್ರಿಟಿಕಲ್ ಪಾತ್ always the value of the slack along the critical path is 0. This is very 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 important. The slack value along the critical path is 0, and that means to say that the activity duration of the expected time of completion of the each activity along the critical path cannot be altered. The slack value ಯಾವುದೇ ಕಾರಣಕ್ಕೂ ಕ್ರಿಟಿಕಲ್ ಆಕ್ಟಿವಿಟೀಸ್ ಏನಿದಾವೆ ಅದ್ರದ್ದು ಡ್ಯೂರೇಷನ್ ನ ನಾವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಬಾರದು. ಸೊ along the critical path the slack time will be the 0. It should be 0 because along the critical path the critical duration of the expected time of completion of the each activity along the critical path cannot be altered. So expected time of completion ಇಲ್ಲಿ ಏನು critical path ಅಲ್ಲಿ ಇದೆ, critical path ಅಲ್ಲಿ so slack time should be 0. Slack time 0 ಆಗಿರಲೇಬೇಕು. ಯಾಕೆ ಅಂತ ಅಂದ್ರೆ expected time of completion of the each activity along the critical path should not be altered. ಸೊ ಹಂಗೇನಾದ್ರು ಚೇಂಜ್ ಮಾಡಿದ್ರೆ ವ್ಯತ್ಯಾಸ ಆದ್ರೆ ಪ್ರಾಜೆಕ್ಟ್ ಡ್ಯೂರೇಷನ್ ಅಥವಾ ಕಂಪ್ಲೀಷನ್ ಟೈಮ್ ವ್ಯತ್ಯಾಸ ಆಗುತ್ತೆ. ಟೋಟಲ್ ಡ್ಯೂರೇಷನ್ ಸ್ಲಾಕ್ ಅಂದ್ರೆ ದಟ್ ಇಸ್ ದ ಮೀನಿಂಗ್. ಏನ್ ಡೆಫಿನೇಷನ್ ಏನು? ಸೊ ವಿತೌಟ್ ಚೇಂಜಿಂಗ್ ದ ಟೋಟಲ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ವಿ ಕ್ಯಾನ್ ಆಲ್ಟರ್ ದ ಡ್ಯೂರೇಷನ್ ಆಫ್ ದಿ ಆಕ್ಟಿವಿಟೀಸ್ within the period, within the total duration. ಸೊ ಟೋಟಲ್ ಡ್ಯೂರೇಷನ್ 13 weeks ಅಥವಾ 14 weeks ಏನಿದೆ, ಈ 14 weeks ಒಳಗಡೆ ಇದನ್ನ ವ್ಯತ್ಯಾಸ ಮಾಡ್ಕೋಬಹುದು. 14 weeks ಅನ್ನೋದು ಫಿಕ್ಸ್ಡ್, 14 ವಾರದಲ್ಲಿ ಕಂಪ್ಲೀಟ್ ಮಾಡ್ಲೇಬೇಕು ಕೆಲಸನ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ಅದ್ರ ಒಳಗಡೆ ಯಾವ್ದಾದ್ರು ವ್ಯತ್ಯಾಸ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕಾದ್ರೂ ಮಾಡ್ಕೋಬಹುದು ನಾವು. ಅದನ್ನ ನಾವು ಸ್ಲಾಕ್ ಅಂತ ಕರಿತಾ ಇದೀವಿ ಅಥವಾ ಫ್ಲೋಟ್ ಅಂತ ಕರಿತೀವಿ. ಅದು ಯಾವ್ಯಾವ್ದನ್ನ ಸ್ಲಾಕ್ ಯಾವ್ಯಾವ್ದನ್ನ ಚೇಂಜ್ ಮಾಡ್ಬೋದು ಅಂತ ಕೇಳಿದಾಗ ಹೇಳ್ಬೇಕು. ಸೊ ಇಂತಿಂತ ಆಕ್ಟಿವಿಟಿ ಚೇಂಜ್ ಮಾಡ್ಕೋಬಹುದು ಅಂತ. ಬಟ್ ಕ್ರಿಟಿಕಲ್ ಪಾತ್ ಅಲ್ಲಿ ಚೇಂಜ್ ಮಾಡಂಗಿಲ್ಲ, ಅದು ಗೊತ್ತಾಗೋಯ್ತು. ಯಾಕೆ ಅಂತ ಅಂದ್ರೆ ಸ್ಲಾಕ್ ಅಲಾಂಗ್ ದಿ ಕ್ರಿಟಿಕಲ್ ಪಾತ್ ಶುಡ್ ಬಿ 0. ಆ ಕಂಡೀಷನ್ ಇಲ್ಲಿ ನೋಡಿ, ಸ್ಲಾಕ್ಸ್ 0 ಆಗಿರ್ಬೇಕು ಕ್ರಿಟಿಕಲ್. ಇಲ್ಲಿ ಲೆಕ್ಕ ಮಾಡ್ಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ along the critical path the slack value should be 0. ಯಾವ್ದು ಚೇಂಜ್ ಮಾಡಂಗಿಲ್ಲ, ದಟ್ ಇಸ್ ದಿ ಕಂಡೀಷನ್ ಒಂದು. ಇನ್ನೊಂದು ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ 2-3 ಪಾತ್ ಇದೆ. ಫಾರ್ ಎಕ್ಸಾಂಪಲ್ ABDF ಒಂದು ಪಾತು, ABEF another path, ACEF is another path. 3 ಪಾತ್ ಇದೆ. ಈ 3 ಪಾತ್ ಅಲ್ಲಿ ಫಾರ್ ಎಕ್ಸಾಂಪಲ್ ಪಾತ್ 1 ABDF is one path, ABEF is another path, ACEF is another path. This is 3 paths. ಪಾತ್ 1 ಅಲ್ಲಿ ನಾವು ಲೆಕ್ಕ ಮಾಡಿದಾಗ ಸೊ ABDF the 5 weeks plus 2 weeks plus 3 weeks, 5 weeks plus 2 weeks plus 3 weeks gives the 10 weeks. Similarly critical path, this path will be gives a maximum value, therefore this is 5 weeks plus 3 weeks plus 6 weeks, this 5 plus 3 plus 6 is 14 weeks. Similarly, suppose if you go by this route, then the 3 plus 3 plus 6, this is 3 plus 3 plus 6 is 12 weeks. So if the 14 is the maximum, therefore it is critical path. ಅದು ಗೊತ್ತಾಗುತ್ತೆ. ಆದ್ರೆ 14 minus 10 ಈ ಪಾತ್ಗೂ ಕ್ರಿಟಿಕಲ್ ಪಾತ್ಗೂ ಪಾತ್ 1 ಪಾತ್ 2 and path 1 difference, time difference is 4.
4. With path 3 and path 2 difference is 2. So if, for example, you check it. So e path ali bandaga slack value, because ABDF ಇದೆಯಲ್ಲ, ಈ ಪಾತ್ ವ್ಯಾಲ್ಯೂ ಅಲ್ಲಿ ಡಿಫರೆನ್ಸ್ ಕ್ರಿಟಿಕಲ್ ಪಾತ್ ಮತ್ತೆ ಇದು ಎರಡು ಡಿಫರೆನ್ಸ್ ಏನಿದೆ ಅದೇ ಸ್ಲಾಕ್ ವ್ಯಾಲ್ಯೂ ಆಗಿರುತ್ತೆ. ಇಲ್ಲಿ ಚೆಕ್ ಮಾಡ್ಕೋಬಹುದು ನಾವು. ಸೊ ಎಕ್ಸಾಮ್ ಅಲ್ಲಿ ಹಿಂಗೆ ಚೆಕ್ ಮಾಡೋದು, ನಾವು ಚೆಕ್ ಮಾಡ್ಕೋಬೇಕು. ನಾವು ಬರಿತಾ ಇರೋದು ನಾನು ಕ್ಯಾಲ್ಕುಲೇಟ್ ಮಾಡ್ತಿರೋ ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. Because the path difference will be the slack value. This the same value will be calculated here. That should be checked with this. So this is the check, arithmetical check. So path 1, path 2 difference ಏನಿದೆ 4 weeks. So ಅದೇ slack value ಆಗಿರುತ್ತೆ. This is, you see this is the slack value for these two activities. ಇದು path 3 ಇದು. ಈ path 3 ಮತ್ತೆ path 2 ಅಂತಂದ್ರೆ ಇದು ಮಧ್ಯದ್ದು ಹೀಗೆ. Path 2 critical path minus path 3 difference is 2 weeks. So you consider the slack value of the critical path is 0. So ಇದು 0 ಆಗಿರಲೇಬೇಕು. ಇನ್ನು ಎರಡು ಉಳಿದಿರೋ ಆಕ್ಟಿವಿಟಿಗೆ ಸ್ಲಾಕ್ ವ್ಯಾಲ್ಯೂ 2 ಆಗಲೇಬೇಕು, because the path difference is only 2. So therefore we can able to understand that only these two activities and these two activities can be timings, duration of the expected time of completion of these two activities and these two activities can be altered. So ಎಷ್ಟು ದಿವಸ ಚೇಂಜ್ ಮಾಡಬಹುದು, ಎಷ್ಟು ವಾರ ಮಾಡಬಹುದು ಅಂತ we can delay 2 weeks. So we can delay 4 weeks. ಈ ಪಾತ್ ಅಲ್ಲಿ ಬಂದಾಗ ಇವೆರಡು ಆಕ್ಟಿವಿಟಿನ 4 ವಾರ ವ್ಯತ್ಯಾಸ ಮಾಡ್ಕೋಬಹುದು. ಅಂದ್ರೆ ಸ್ಟಾರ್ಟ್ ಮಾಡೋದು, ಬೇಗ ಫಿನಿಶ್ ಮಾಡೋದು, ಇದನ್ನ 4 ವಾರ ಫಿನಿಶ್ ಮಾಡ್ಕೋಬಹುದು. ಇದನ್ನ ನಾವು 2 weeks ಫಿನಿಶ್ ಮಾಡಬಹುದು, 2 weeks ನ ವ್ಯತ್ಯಾಸ ಮಾಡಬಹುದು. So by this we can understand that what is the slack value, and by knowing the slack value we can understand that what is the altered time or the delaying time of the each activity in the project. ಎಷ್ಟು ಡಿಲೇ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಅಲ್ಲೇ ಕಂಪ್ಲೀಟ್ ಮಾಡ್ಬೇಕಾ, ಇಲ್ಲ ಸ್ವಲ್ಪ ಡಿಲೇ ಮಾಡಿದ್ರೆ ನಡೆಯುತ್ತಾ, ಇಲ್ಲ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಆಗುತ್ತಾ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಇದನ್ನ ನಾವು ಫ್ಲೋಟ್ ಅಂತ ಕರಿತೀವಿ ಅಥವಾ ಸ್ಲಾಕ್ ಅಂತ ಕರಿತೀವಿ. Therefore to understand the slack, ಎಕ್ಸಾಮಿನೇಷನ್ ಅಲ್ಲಿ ಅವನು ಫ್ಲೋಟ್ ಆರ್ ಸ್ಲಾಕ್ ನ ಕ್ಯಾಲ್ಕುಲೇಟ್ ಮಾಡು ಅಂತ ಕೇಳ್ತಾನೆ. ಫ್ಲೋಟ್ ಆರ್ ಸ್ಲಾಕ್ ಕ್ಯಾಲ್ಕುಲೇಟ್ ಮಾಡುವಾಗ ಇದನ್ನೆಲ್ಲ ನೀವು 4 ಮಾಡಿರ್ಬೇಕು. ಅವನು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್, ಅರ್ಲಿಯಸ್ಟ್ ಫಿನಿಶ್ ಟೈಮ್, ಲೇಟೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್ ಮತ್ತೆ ಸ್ಲಾಕ್ 4 ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳದೇ ಇದ್ರು ಒಂದೇ ಒಂದು ಕೇಳ್ಬೋದು, ಸ್ಲಾಕ್ ನ ಕ್ಯಾಲ್ಕುಲೇಟ್ ಮಾಡು. ಸ್ಲಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಈ 4 ಕ್ಯಾಲ್ಕುಲೇಟ್ ಮಾಡಿರ್ಬೇಕು. ಇದಾದ್ಮೇಲೆ ಇದು ಬರೋದು. ಸೊ ದೇರ್ ಫೋರ್ ಬೈ ವಾಟ್ ಇಸ್ ದ ಯೂಸ್ ಆಫ್ ಸ್ಲಾಕ್ ಅಂತ ಕೇಳಿದ್ರೆ, but the value, having the value of the slack, we can able to understand that what are the activities to be delayed in the project without changing the duration of the project, without delaying the duration, total duration of the project. So total duration of the project ಏನಿದೆ ಅಷ್ಟನ್ನೇ ಇಟ್ಕೊಂಡು ಮಧ್ಯದಲ್ಲಿ ಈ ಒಂದು ಆಕ್ಟಿವಿಟೀಸ್ ಡ್ಯೂರೇಷನ್ ನ ಆಲ್ಟರ್ ಮಾಡಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದೀವಿ. ಅದರಿಂದ ಇದನ್ನ ನಾವು ಸ್ಲಾಕ್ ಟೈಮ್ ಅಂತ ಕರಿತೀವಿ ಅಥವಾ ಫ್ಲೋಟ್ ಟೈಮ್ ಅಂತ ಕರಿತೀವಿ. ಹಂಗಾದ್ರೆ ಫ್ಲೋಟ್ ಅಂಡ್ ಸ್ಲಾಕ್ ಅಷ್ಟೇನಾ ಸರ್ ಅಂದ್ರೆ ಇಲ್ಲ, ಮತ್ತು ನಮ್ಗೆ ಸ್ಪ್ಲಿಟ್ ಮಾಡ್ಬೇಕಾಗತ್ತೆ ಆ ಟೋಟಲ್ ಡ್ಯೂರೇಷನ್. ಸಾರಿ, ಇದನ್ನ ಏನು ಸ್ಲಾಕ್ ಮತ್ತೆ ಫ್ಲೋಟ್ ಟೈಮ್ ನ ಮತ್ತೆ ಸ್ಪ್ಲಿಟ್ ಮಾಡ್ಕೊಂತೀವಿ. ಏನಂತ, ಈ ಫ್ಲೋಟ್ ಅನ್ನೋದು ಮೀನಿಂಗು ನಮ್ಗೆ ಫ್ಲೆಕ್ಸಿಬಿಲಿಟಿ ಅಥವಾ ಟೈಮ್ ನ ವ್ಯತ್ಯಾಸ ಮಾಡ್ಬೋದಾ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಇದರಲ್ಲಿ ಫ್ಲೋಟ್ಸ್ ಅಲ್ಲಿ ಬೇರೆ ಬೇರೆ ತರ ಫ್ಲೋಟ್ ಇದೆಯಾ ಸರ್ ಅಂದ್ರೆ ಇದೆ. ಏನು ಫ್ಲೋಟ್ ಅಂತ ಅಂದ್ರೆ ಟೋಟಲ್ ಡ್ಯೂರೇಷನ್, ಟೋಟಲ್ ಫ್ಲೋಟ್ ಅಂತ ಕರಿತೀವಿ. ಒಂದು ದರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಫ್ಲೋಟ್ಸ್. ಸೊ ಒಂದ್ ಯಾವ್ದು ಟೋಟಲ್ ಫ್ಲೋಟ್, second one free float, project float, interfering float, independent float. ಇದರಲ್ಲಿ ಬಹಳ ಮುಖ್ಯವಾಗಿ ಟೋಟಲ್ ಫ್ಲೋಟ್ ಅಂಡ್ ದೆನ್ ಫ್ರೀ ಫ್ಲೋಟ್ ಅಂಡ್ ಇಂಡಿಪೆಂಡೆಂಟ್ ಫ್ಲೋಟ್ ನ ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ. ಕ್ಯಾಲ್ಕುಲೇಟ್ ಟೋಟಲ್ ಫ್ಲೋಟ್ ಅಂಡ್ ಫ್ರೀ ಫ್ಲೋಟ್ ಅಂಡ್ ಇಂಡಿಪೆಂಡೆಂಟ್ ಫ್ಲೋಟ್, ಅಥವಾ ಬರೀ ಫ್ಲೋಟ್ ಕೇಳ್ಬಹುದು. ಫ್ಲೋಟ್ ಕ್ಯಾಲ್ಕುಲೇಟ್ ಮಾಡು ಅಂತ ಬೇಕಾದ್ರೆ ಹೇಳ್ಬೋದು. ಹಾಗಾಗಿ ಇದನ್ನ ಮಾಡೋದಂದ್ರೆ ಏನು, ಟೋಟಲ್ ಫ್ಲೋಟ್ ಅಂದ್ರೆ ಏನು? ಟೋಟಲ್ ಫ್ಲೋಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ without altering the duration of the total project, we can alter the duration. We can delay the expected time of the early completion of the each activity in the project. So therefore that is what is called as total float. The scheduled activity can be delayed. The amount of time, that is, this is the amount of time. This is idon kala. ಇದನ್ನ ಟೈಮ್ ನ each schedule, each activity ಇದು ಟೈಮ್ ಇದು ಟೋಟಲ್ ಫ್ಲೋಟ್ ಅಂತಂದ್ರೆ. That can be delayed, that can be activity, each that amount of time that a schedule activity can be delayed or expected from its early start date without delaying the project finish date or violating the schedule constraint anta helta. So that means to say that without changing the duration of the project, we can alter the duration of the earliest start or the earliest finish time of the each activity in the project. That is what is called as total float. ಸೊ ನಾವೇನ್ ಮಾಡಿದ್ವಿ ಅದೇ ಟೋಟಲ್ ಫ್ಲೋಟ್.
ಸೊ ಫ್ರೀ ಫ್ಲೋಟ್ ಅಂದ್ರೆ ಅದೇನೆ. ಫ್ರೀ ಫ್ಲೋಟ್ ಅಂತಂದ್ರೆ ಇಟ್ ಇಸ್ ಪರ್ಟೈನಿಂಗ್ ಟು ಇನ್ ಈಚ್ ಆಕ್ಟಿವಿಟಿ ಇನ್ ದಿ ಪ್ರಾಜೆಕ್ಟ್. Schedule activity, each activity in the project can be delayed or altered the duration of the project without affecting the other activities. ಪಕ್ಕದಲ್ಲಿರುವಂತ ಆಕ್ಟಿವಿಟಿ ಅವನೇನ್ ಹೇಳ್ತಾನೆ ಅಂತಂದ್ರೆ ವಿತೌಟ್ ಡಿಲೇಯಿಂಗ್ ದ ಅರ್ಲಿಯಸ್ಟ್ ಸಕ್ಸೆಸರ್ ಆಕ್ಟಿವಿಟಿ. ಸಕ್ಸೆಸರ್ ಆಕ್ಟಿವಿಟಿ ಅಂತ ಅಂದ್ರೆ ಪಕ್ಕದಲ್ಲಿರೋದು ನೆಕ್ಸ್ಟ್ ಆಕ್ಟಿವಿಟಿ ಏನ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ABC ಇದ್ರೆ B ಆಕ್ಟಿವಿಟಿ ತಗೊಂಡ್ರೆ C ಆಕ್ಟಿವಿಟಿ ಡ್ಯೂರೇಷನ್ ಏನು ಚೇಂಜ್ ಆಗಬಾರ್ದು. So A activity idella, that is preceding activity. A is a preceding activity. B activity consider madre A is preceding, C is successor. So therefore successor activity ge ಏನು ವ್ಯತ್ಯಾಸ ಆಗದಂಗೆ ನಾವು B activity na alter ಮಾಡಬಹುದು. That means to say that whatever activity we are considered for that matter in the network. So that is, suppose if you want to alter the timings of that duration of the activity of the activity in the network, that can be altered without affecting the duration of the successor activity of the project. Successor activity or activity which is considered. So now yaudana consider madidvi adrada next activity though the timing so yaude karanakku vyathyasa agad riti now alter madtve, that is what we called as free float. Total float antandre that is total duration of the project. So each activity yaudadro change madkondre total duration change agodu, adu total float. ಸೊ ಈಚ್ ಆಕ್ಟಿವಿಟಿ ಚೇಂಜ್ ಮಾಡಿ ಬಟ್ ನೆಕ್ಸ್ಟ್ ಆಕ್ಟಿವಿಟಿ ಅದಕ್ಕೆ ಸಂಬಂಧಪಟ್ಟಿತ್ತು ಇನ್ನೊಂದು ಆಕ್ಟಿವಿಟಿ ಇದೆಯಲ್ಲ ಅದ್ರದ್ದೇನು ಮಾಡಬೇಡಿ, ಇದೊಂದು ಮಾತ್ರ ಚೇಂಜ್ ಮಾಡಿ, ಅದು ಫ್ರೀ ಫ್ಲೋಟ್. ಸೊ ಇಂಡಿಪೆಂಡೆಂಟ್ ಫ್ಲೋಟ್ ಅಂದ್ರೂ ಅದೇ ಇಂಡಿಪೆಂಡೆಂಟ್ ಫ್ಲೋಟ್, ದಟ್ ಇಸ್ ಟೋಟಲ್ ಫ್ಲೋಟ್, ಫ್ರೀ ಫ್ಲೋಟ್ ಅಂಡ್ ಇಂಡಿಪೆಂಡೆಂಟ್ ಫ್ಲೋಟ್. ಇಂಡಿಪೆಂಡೆಂಟ್ ದ ಅಮೌಂಟ್ ಆಫ್ ಟೈಮ್ ವಿಚ್ ಕ್ಯಾನ್ ಬಿ ಯೂಸ್ಡ್ ವಿತೌಟ್ ಅಫೆಕ್ಟಿಂಗ್ ದ ಹೆಡ್ ಆರ್ ಟೈಲ್ ಆಫ್ ದಿ ಒಂದು ಅದರದೇ ಆಕ್ಟಿವಿಟಿ ಇರುತ್ತೆ. 4 ದಿವಸ ಅಂತಂದ್ರೆ 4, ಬಟ್ ಹೆಡ್ ಅಂಡ್ ಟೈಲ್ ಪೊಸಿಷನ್ ಚೇಂಜ್ ಆಗಬಾರ್ದು. ಹಂಗೆ ಇದ್ದಾಗ ಏನಾದ್ರೂ ಮಾಡ್ಕೊಳ್ರಿ, ಅದೊಂದು ಇಂಡಿವಿಜುವಲ್ ಆಕ್ಟಿವಿಟಿ. So total activity ಅಂದ್ರೆ total duration of the project cannot be altered, the duration. But ಒಳಗಡೆ ನೀವು ಯಾವ್ದಾದ್ರು ಆಲ್ಟರ್ ಮಾಡ್ಕೊಳ್ಳಿ ಯಾವ್ದನ್ನ ಆಕ್ಟಿವಿಟೀಸ್ ನ, ದಟ್ ಇಸ್ ವಾಟ್ ಯು ಕಾಲ್ಡ್ as total float. ಫ್ರೀ ಫ್ಲೋಟ್ ಅಂತಂದ್ರೆ ಒಂದ್ ಆಕ್ಟಿವಿಟಿ ನೀವು ಚೇಂಜ್ ಮಾಡಿ ಡ್ಯೂರೇಷನ್ ಚೇಂಜ್ ಮಾಡ್ಕೊಳ್ಳಿ, ಬಟ್ ಅದರಿಂದ ಬೇರೆ ಆಕ್ಟಿವಿಟಿಗಳು ಯಾವುದೇ ಎಫೆಕ್ಟ್ ಆಗ್ಬಾರ್ದು, ಅದನ್ನ ಫ್ರೀ ಫ್ಲೋಟ್. ಸೊ ಇಂಡಿಪೆಂಡೆಂಟ್ ಫ್ಲೋಟ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ಆಕ್ಟಿವಿಟಿನ ನೀವು ಚೇಂಜ್ ಮಾಡ್ಕೊಳ್ಳಿ, ಯಾವ ಆಕ್ಟಿವಿಟಿ ಕೇಳ್ತೀರ ಅದನ್ನೇ ಚೇಂಜ್ ಮಾಡ್ಕೊಳ್ಳಿ, ಆದ್ರೆ ಅದ್ರದ್ದು ಸ್ಟಾರ್ಟ್ ಮತ್ತೆ ಎಂಡ್ ಟೈಮ್ ನ ಆಲ್ಟರ್ ಮಾಡ್ಬಿಡಿ. ಸ್ಟಾರ್ಟ್ ಮತ್ತೆ ಅಮೌಂಟ್ ಆಫ್ ಟೈಮ್ ವಿಚ್ ಕ್ಯಾನ್ ಬಿ ಯೂಸ್ಡ್ ವಿತೌಟ್ ಅಫೆಕ್ಟಿಂಗ್ ದ ಹೆಡ್ ಆರ್ ಟೈಲ್ ಆಫ್ ದಿ ಟೈಲ್ ಇವೆಂಟ್ಸ್. ಟೈಲ್ ಇವೆಂಟ್ಸ್ ನ ಚೇಂಜ್ ಮಾಡ್ದಂಗೆ ನೀವು ಅದನ್ನ ಟೈಮಿಂಗ್ಸ್ ನ ಆಲ್ಟರ್ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಟೋಟಲ್ ಫ್ಲೋಟ್, ಫ್ರೀ ಫ್ಲೋಟ್ ಅಂಡ್ ಇಂಡಿಪೆಂಡೆಂಟ್ ಫ್ಲೋಟ್. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಟೋಟಲ್ ಫ್ಲೋಟ್, ಫ್ರೀ ಫ್ಲೋಟ್, ಇಂಡಿಪೆಂಡೆಂಟ್ ಫ್ಲೋಟ್ ನ ಲೆಕ್ಕ ಮಾಡ್ಬೇಕಾಗತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಾಗ ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಜನರಲ್ ಆಗಿ ಟೋಟಲ್ ಫ್ಲೋಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಲಾಸ್ಟ್ ಒಂದು ಎಕ್ಸಾಂಪಲ್ ಅಲ್ಲಿ. ಸೊ ನಾವು ಫ್ರೀ ಫ್ಲೋಟ್ ಅಥವಾ ಸಾರಿ ಫ್ಲೋಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಬಂದಾಗ ಈಗ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ ಫ್ಲೋಟ್ಸ್ ನ ನಾವು ಟೋಟಲ್ ಫ್ಲೋಟ್, ಫ್ರೀ ಫ್ಲೋಟ್ ಅಂಡ್ ಇಂಡಿಪೆಂಡೆಂಟ್ ಫ್ಲೋಟ್ ಅಂತ ಲೆಕ್ಕ ಮಾಡ್ಬೇಕು. ಅವ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಟೋಟಲ್ ಫ್ಲೋಟೇ ಮಾಡು, ಫ್ರೀ ಫ್ಲೋಟ್ ಮಾಡು, ಇಂಡಿಪೆಂಡೆಂಟ್ ಫ್ಲೋಟ್ ಮಾಡು. ಸೊ ಹಿಂಗಿದ್ದಾಗ ಈ 4 ಕಾಲಮು ಸೇಮ್, 4 ಕಾಲಮ್ ಏನ್ ಲೆಕ್ಕ ಮಾಡಿದೀವಿ ಸೇಮ್ ಇರುತ್ತೆ. ಸೊ ಸ್ಟಾರ್ಟ್ ಮತ್ತೆ ಫಿನಿಶ್ ಇರುತ್ತೆ, ಅರ್ಲಿಯಸ್ಟ್ ಸ್ಟಾರ್ಟ್, ಅರ್ಲಿಯಸ್ಟ್ ಫಿನಿಶ್. ಸೊ ಲೇಟೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್. ಸೊ ಇವನು ಸ್ಟಾರ್ಟ್ ಮತ್ತೆ ಫಿನಿಶ್ ಅನ್ಕೊಂಡು ಪಕ್ಕ ಇಟ್ಕೊಂಡಿದ್ದಾನೆ. ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ವಿ ಬೇರೆ ಬೇರೆ. ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯಸ್ಟ್ ಫಿನಿಶ್ ಪಕ್ಕದಲ್ಲಿ ಇಟ್ಟಿದ್ವಿ, ಲೇಟೆಸ್ಟ್ ಸ್ಟಾರ್ಟ್ ಅಂತ ಲೇಟೆಸ್ಟ್ ಫಿನಿಶ್ ಪಕ್ಕ ಇಟ್ಕೊಂಡಿದ್ವಿ. ಈ ಎಕ್ಸಾಂಪಲ್ ಅಲ್ಲಿ 2 ಕಾಲಮ್ ಸ್ಟಾರ್ಟ್ ಅಂಡ್ ಫಿನಿಶ್ ಅಂತ ಮಾಡ್ಕೊಂಡಿದ್ದೇನೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಇವನೇನ್ ಮಾಡಿದಾನೆ, ಇದು ಆಕ್ಟಿವಿಟಿ ನೋಡ್ ನಂಬರ್ಸ್. ಸೊ ಡ್ಯೂರೇಷನ್ ಆಫ್ ದಿ ಈಚ್ ಆಕ್ಟಿವಿಟಿ ಇದೆ ಪ್ರಾಜೆಕ್ಟ್. ಸೊ ಇಲ್ಲಿ ಆಕ್ಟಿವಿಟಿ ನಂಬರ್ ಕೊಟ್ಟಿದ್ದಾನೆ, ಇದು ಡ್ಯೂರೇಷನ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ಆಕ್ಟಿವಿಟಿ ನಂಬರ್ ಇದು ನೋಡ್ ನಂಬರ್ಸ್. 1, 2 ಅನ್ನೋದು ಆಕ್ಟಿವಿಟಿ ನಂಬರ್, ನೋಡ್ ನಂಬರ್ಸ್. ದ ಡ್ಯೂರೇಷನ್ ಇಸ್ 2 weeks or 2 units. ಸೊ ಡೇಸ್ ಅಲ್ಲಿ ಕೊಟ್ಟಿದ್ದಾನೆ ಇವನು 2 days. Similarly 1, 3 is 2 days, 1, 4 is 1 day. Similarly all the duration goes like that. ಇಲ್ಲಿ ಏನಪ್ಪಾ ಅಂತಂದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಕ್ಯಾಲ್ಕುಲೇಟ್ ಮಾಡಿದೀವಿ, ಇಲ್ಲಿ ಟ್ಯಾಬ್ಲೆಟ್ ಮಾಡಿದೀವಿ. ಇದು ನೆಟ್ವರ್ಕ್ ಡಯಾಗ್ರಾಮ್ ನು ಕೂಡ ನಾವು ಮಾಡಿದೀವಿ ಅಂತ ಅಂದ್ರೆ ಅವನೇನು ನೆಟ್ವರ್ಕ್ ಡಯಾಗ್ರಾಮ್ ಬರೀಲಿಕ್ಕೆ ಹೇಳಿಲ್ಲ, ಅವನೇ ಕೊಡ್ತಾನೆ ನೆಟ್ವರ್ಕ್ ಡಯಾಗ್ರಾಮ್. ಇದರಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾವನೆ. ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾನೆ? ಸೊ ಎಲ್ಲೇ ಟೋಟಲ್ ಟೈಮ್, ಟೋಟಲ್ ಅಂತಂದ್ರೆ ಟೋಟಲ್ ಫ್ಲೋಟ್ ಟೈಮ್ ಕ್ಯಾಲ್ಕುಲೇಟ್ ಮಾಡು, ಫ್ರೀ ಫ್ಲೋಟ್ ಕ್ಯಾಲ್ಕುಲೇಟ್ ಮಾಡು, ಇಂಡಿಪೆಂಡೆಂಟ್ ಫ್ಲೋಟ್ ನ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳ್ತಿದ್ದಾನೆ. ಸೊ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಈ ಟ್ಯಾಬ್ಲಾ ಕಾಲಮ್ ಅಲ್ಲಿ ES, LS, LF, EF ಮತ್ತೆ LF ವ್ಯಾಲ್ಯೂಸ್ ಬೇಕು. ಸೊ ಅದರಿಂದ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಕ್ ಗೊತ್ತಿದೆ, ಇದನ್ನ ನಾವು ಮಾಡ್ತೀವಿ. ಮಾಡಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಗಿವ್ ದ ನಂಬರ್ ಫಾರ್ ದ ಈಚ್ ಟೇಬಲ್. ಸೊ ಇನ್ ಈಚ್ ಕಾಲಮ್ಗೆ 1 ಕಾಲಮ್ ನಂಬರ್ 1, 2, 3, 4, ಇದು 5, ಇದು 6, 7, 8, 9 ಅಂತ ಹೇಳಿ ನಂಬರ್ ಮಾಡ್ಕೊಂಡಿದೀವಿ. ಜಸ್ಟ್ ಫಾರ್ ದಿ ಪ್ರೆಸೆಂಟೇಶನ್, ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು, ಕೂಡಿಸ್ಬೇಕು ಅನ್ನೋದನ್ನ ಲೆಕ್ಕ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನಂಬರ್ ಕೊಡ್ತೀವಿ ಅಷ್ಟೇ. ಟೋಟಲ್ ಫ್ಲೋಟ್ ನ ಟೋಟಲ್ ಫ್ಲೋಟ್ ನ ಲೆಕ್ಕ ಮಾಡ್ಬೇಕಾದ್ರೆ ದಿಸ್ ಇಸ್ ಕಾಲಮ್ 7. ಸೊ 4 minus 3 ಅಂತ ಅಂದ್ರೆ ಲೇಟೆಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯಸ್ಟ್ ಸ್ಟಾರ್ಟ್ ಡಿಫರೆನ್ಸ್ ಟೋಟಲ್ ಫ್ಲೋಟ್.
ಸೊ ಇದ್ರದ್ದು ಡಿಫರೆನ್ಸ್ ಟೋಟಲ್ ಫ್ಲೋಟ್ ಆಗಿರುತ್ತೆ. ಸೊ ಫ್ರೀ ಫ್ಲೋಟ್ ಅಂತಂದ್ರೆ ದಟ್ ಇಸ್ ಕಾಲಮ್ ನಂಬರ್ 8. ದ 5 ಮೈನಸ್, ಸೊ 3 minus 2, 3 minus 2 ಅಂತಂದ್ರೆ ದಿಸ್ ಇಸ್ 3 minus 2. 5 minus 5 ಅಂತಂದ್ರೆ 5 ಅಂತಂದ್ರೆ ಆಕ್ಟಿವಿಟಿ, ದಿಸ್ ಇಸ್ ದ ಕಾಲಮ್ 5. 5 ಅಂತಂದ್ರೆ ಅರ್ಲಿಯಸ್ಟ್ EF ಮೈನಸ್ 3 minus 2. 3 ಅಂತಂದ್ರೆ EF ಮೈನಸ್ ES ಮೈನಸ್ D ಡ್ಯೂರೇಷನ್. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಫ್ರೀ ಫ್ಲೋಟ್. ಫ್ರೀ ಫ್ಲೋಟ್ ನ ಲೆಕ್ಕ ಮಾಡಬಹುದು. ಫ್ರೀ ಫ್ಲೋಟ್ ಎಷ್ಟು, ಟೋಟಲ್ ಫ್ಲೋಟ್ ಎಷ್ಟು, ಇಂಡಿಪೆಂಡೆಂಟ್ ಫ್ಲೋಟ್ ಎಷ್ಟು. ಇಂಡಿಪೆಂಡೆಂಟ್ ಆಗಿ ನಾವು ಆಲ್ಟರ್ ಮಾಡಬಹುದಾ? ಫ್ಲೋಟ್ ಅಂದ್ರೆ ಟೈಮಿಂಗ್ಸ್ ಟು ಬಿ ಆಲ್ಟರ್ಡ್. ಈಚ್ ಆಕ್ಟಿವಿಟಿ ಇದ್ರೆ ಯಾವ್ದಾದ್ರು ಟೈಮಿಂಗ್ಸ್ ಆಲ್ಟರ್ ಮಾಡಬಹುದಾ ಅಂತ ನೋಡ್ಬೋದು. ಸೊ ಆಗಲ್ಲ ಅಂದ್ರೆ ಹೆಡ್ ಅಂಡ್ ಟೈಲ್ ನಲ್ಲಿ ಪೊಸಿಷನ್ ನ ಚೇಂಜ್ ಮಾಡಬಹುದಾ? ಇದು ಹೆಡ್ ಆಫ್ ದಿಸ್ ಫಾರ್ ಎಕ್ಸಾಂಪಲ್ 4 ಅನ್ನೋದಿದೆ. ಈ ಆಕ್ಟಿವಿಟಿ ಇದು 2 6 ಅನ್ನೋದು ಒಂದು ಆಕ್ಟಿವಿಟಿ. ಈ ಆಕ್ಟಿವಿಟಿದು ಹೆಡ್ ಪೊಸಿಷನ್, ನೋಡ್ ನಂಬರ್ ಇದೆಲ್ಲ, ನೋಡ್ ಪೊಸಿಷನ್ ಅಥವಾ ಟೈಲ್ ಪೊಸಿಷನ್ ಅಥವಾ ಹೆಡ್ ಪೊಸಿಷನ್, ಇದನ್ನ ಚೇಂಜ್ ಮಾಡಬಹುದಾ ಅಂತ ನೋಡ್ತೀವಿ. ಆಗಲ್ಲ ಈ ಒಂದು ಇದ್ರಲ್ಲಿ. ಅದನ್ನ ನಾವು ಮಾಡಬಹುದಾ ಅಂತ, ಮಾಡಬಹುದು ಅಂದ್ರೆ ವ್ಯಾಲ್ಯೂ ಬರುತ್ತೆ, ಮಾಡಬಾರ್ದು ಅಂದ್ರೆ 0 ಅಲ್ಲಿ ಇರುತ್ತೆ. ಸೊ ಫ್ರೀ ಫ್ಲೋಟ್ ಅಷ್ಟೇ. ಫ್ರೀ ಫ್ಲೋಟ್ ಅಂತ ಅಂದ್ರೆ ಟೋಟಲ್ ಪ್ರಾಜೆಕ್ಟ್ ಅಲ್ಲಿ ನಾವು ಯಾವ್ದನ್ನಾರು ಆಲ್ಟರ್ ಮಾಡ್ಬೋದು. ಫ್ರೀ ಫ್ಲೋಟ್ ಅಂದ್ರೆ ಒಂದು ಇಂಡಿವಿಜುವಲ್ ಆಕ್ಟಿವಿಟೀಸ್ ಬಗ್ಗೆ ಬರುತ್ತೆ. ಸೊ ಇಂಡಿವಿಜುವಲ್ ಆಕ್ಟಿವಿಟಿ ಬಗ್ಗೆ ಬಂದಾಗ 4-5 ಅಂತ ಏನ್ ಆಕ್ಟಿವಿಟಿ ಇದೆ, ಫಾರ್ ಎಕ್ಸಾಂಪಲ್ 4-5 ಅಥವಾ 4-5. 4-5 ಯಾವುದು? ಇಲ್ಲಿ 4-5 ಈ ಆಕ್ಟಿವಿಟಿನ ಚೇಂಜ್ ಮಾಡ್ಬೋದು 4-5. ಸೊ ಇಲ್ಲಿ ಬಂದಾಗ 6-8 ಆಕ್ಟಿವಿಟಿನ ಚೇಂಜ್ ಮಾಡ್ಬೋದು 6-8. ಸೊ ಅದರಿಂದ ಈ ಆಕ್ಟಿವಿಟಿನ ಚೇಂಜ್ ಮಾಡಬಹುದು. ಇದರಲ್ಲಿ ಟೋಟಲ್ ಟೈಮಿಂಗ್ಸ್ ನ ಆಲ್ಟರ್ ಮಾಡೋಂಗಿಲ್ಲ ಟೋಟಲ್ ಫ್ಲೋಟ್ ಅಂದ್ರೆ. ಬಟ್ ಇದನ್ನ ಇಂಡಿಪೆಂಡೆಂಟ್ ಆಕ್ಟಿವಿಟೀಸ್ ನಲ್ಲಿ ಟೈಮಿಂಗ್ಸ್ ನ ವ್ಯತ್ಯಾಸ ಮಾಡಬಹುದು. ಸೊ ಯಾವ್ಯಾವ್ದನ್ನ ಎಷ್ಟೆಷ್ಟು ವ್ಯತ್ಯಾಸ ಡಿಲೇ ಮಾಡಬಹುದು ಅನ್ನೋದು ಇಲ್ಲಿದೆ. ಬಟ್ ಕ್ರಿಟಿಕಲ್ ಪಾತ್ ಅಲ್ಲಿ ಎಲ್ಲಾ ಫ್ಲೋಟ್ 0 ಇರ್ತದೆ. ಆಲ್ ಫ್ಲೋಟ್ಸ್ ಆರ್ 0, ಅದು ಗೊತ್ತಿರುತ್ತೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಫ್ಲೋಟ್, ಟೋಟಲ್ ಫ್ಲೋಟ್, ಫ್ರೀ ಫ್ಲೋಟ್ ಅಂಡ್ ಇಂಡಿಪೆಂಡೆಂಟ್ ಫ್ಲೋಟ್. Free float will be the difference of, so the column number 4 and 3 means latest float, latest start and the earliest start will be the difference of these two will be the total float. Mathematically free float will be the difference of 5 ಅಂತಂದ್ರೆ earliest start ಮತ್ತೆ minus of the earliest finish, earliest start, and then this is what is the duration of the each activity in the project, that is finished. So independent ಅಂತಂದ್ರೆ independent float ಅಂತಂದ್ರೆ, so independent float is 8 minus 8 ಅಂತಂದ್ರೆ 8th column. We have to consider this is free float minus of 3 minus 2. The free float ಇದು minus earliest start minus duration will give the independent float. ಇದನ್ನ ನೀವು ಲೆಕ್ಕ ಮಾಡಬೇಕು. ಇದು is only in calculation. ಸೊ ಇಲ್ಲಿ ತನಕ ನಮ್ಗೆ ಯಾವ್ದು ಲೆಕ್ಕಾಚಾರ ಮಾಡ್ಕೊಳ್ಳಕ್ಕೆ ಅರ್ಥ ಮಾಡ್ಕೋಬೇಕಾಗಿತ್ತು, ನಾವೇ ಮಾಡ್ಬೇಕು. ಬಟ್ ಇದೆಲ್ಲ ಟ್ಯಾಬ್ಲಾ ಫಾರ್ಮ್ ಡಿಡಕ್ಷನ್ಸ್ ಅಷ್ಟೇ. ಇದನ್ನ ಕನ್ಸಿಡರ್ ಮಾಡ್ಕೊಂಡು ಮಾಡಿ. ಮತ್ತೆ ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಅದನ್ನ ಟೋಟಲ್ ಫ್ಲೋಟ್ ಅಂದ್ರೆ ಏನು, ಫ್ರೀ ಫ್ಲೋಟ್ ಅಂದ್ರೆ ಏನು, ಇಂಡಿಪೆಂಡೆಂಟ್ ಫ್ಲೋಟ್ ಅಂದ್ರೆ ಏನು, ಅದನ್ನ ಹೇಗೆ ನೋಡ್ಕೋಬೇಕು, ಮತ್ತೆ ನಮ್ಗೆ ಬರೀ ಫ್ಲೋಟ್ ಅಂದ್ರೆ ಏನು, ಫ್ಲೋಟ್ ಅಂತ ಅಂದ್ರೆ ಯಾವ ಫ್ಲೋಟ್, ಯಾವ ತರದ ಫ್ಲೋಟ್ಸ್ ಇದೆ, ಇದನ್ನ ಎಕ್ಸಾಮಿನೇಷನ್ ವಾಟ್ ಯು ಮೀನ್ ಬೈ ಫ್ಲೋಟ್, ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಫ್ಲೋಟ್ಸ್ ಬಗ್ಗೆನೂ ಕೇಳ್ಬೋದು. ಸೊ ಅದೇ ರೀತಿ ಫ್ಲೋಟ್ ಬಗ್ಗೆ ನಾವು ಕ್ರಿಟಿಕಲ್ ಫ್ಲೋಟ್ಸ್ ನ ಐಡೆಂಟಿಫೈ ಮಾಡೋದು, ಇದ್ರ ಬಗ್ಗೆ ಎಂಟ್ರಿ ಮಾಡೋದು ಹೇಗೆ, ಕ್ರಿಟಿಕಲ್ ಪಾತ್ ಅಂದ್ರೆ ಏನು, ಕ್ರಿಟಿಕಲ್ ಪಾತ್ಗೂ ಇನ್ನೊಂದು ಪಾತ್ಗೂ ಡಿಫರೆನ್ಸ್ ಏನಿರುತ್ತೆ, ಅದೇ ಸ್ಲಾಕ್ ಟೈಮ್ ಆಗಿರುತ್ತೆ. ಸೊ ಇನ್ನೊಂದು ಬೇರೆ ಬೇರೆ ಸ್ಲಾಕ್ ಟೈಮ್ಗಳು ಹೆಂಗೆ ಇಲ್ಲಿ ರೆಕಾರ್ಡ್ ಮಾಡಿದ್ವಿ, ಹೆಂಗ್ ಓದಿದ್ವಿ ಅನ್ನೋದೆಲ್ಲ ನಾನು ಹೇಳಿದೀನಿ. ಸೊ ಇದನ್ನ ಮಾಡಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ನಮ್ಗೆ ಬೇಕಾದಷ್ಟು ಪ್ರಾಬ್ಲಮ್ ಸಿಗುತ್ತೆ, ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಸೊ ಇದನ್ನು ಕೂಡ ನಾನು ಎಕ್ಸರ್ಸೈಸ್ ಪ್ರಾಬ್ಲಮ್ ಆಗಿ ಕೊಟ್ಟಿದ್ದೀನಿ. ಈ ಒಂದು ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಕೂಡ ಇದು ನೆಟ್ವರ್ಕ್ ಡಯಾಗ್ರಾಮ್ ಇರುತ್ತೆ. ಇದು ಅರ್ಲಿಯಸ್ಟ್ ಸ್ಟಾರ್ಟ್ ಅಂಡ್ ಫಿನಿಶ್ ಮತ್ತೆ ಫ್ಲೋಟ್ಸ್ ನಲ್ಲಿ ಟೋಟಲ್ ಫ್ರೀ ಅಂಡ್ ಇಂಡಿಪೆಂಡೆಂಟ್ ಫ್ಲೋಟ್ಸ್ ಬಗ್ಗೆನು ಕ್ಯಾಲ್ಕುಲೇಷನ್ಸ್ ಇದಾವೆ. ಇದನ್ನ ನೀವು ಹೋಮ್ ವರ್ಕ್ ಪ್ರಾಬ್ಲಮ್ ಕನ್ಸಿಡರ್ ಮಾಡಿ ನಿನ್ನೆ ಹೋಮ್ ವರ್ಕ್ ಪ್ರಾಬ್ಲಮ್ ಅಲ್ಲಿ ಆಕ್ಚುಲಿ ES ಮತ್ತೆ ಅಂದ್ರೆ EF ಮತ್ತೆ LF ನ ನೀವು ಲೆಕ್ಕ ಮಾಡಿದಿರಿ. ಎಲ್ಲ ಕೆಲವರು ಕರೆಕ್ಟ್ ಆಗಿ ಆನ್ಸರ್ಸ್ ಮಾಡಿದ್ದಾರೆ, ಬಟ್ ಕೆಲವರು ಮಾಡದೇ ಇದ್ರು ಏನ್ ಚಿಂತೆ ಇಲ್ಲ. ನೀವು ಹಂಗಾಗಿ ಅದನ್ನ ಅಭ್ಯಾಸ ಮಾಡ್ಬೇಕು ಅಷ್ಟು ಹೊರತು ನೀವು ಅದರಿಂದ ಏನು ಒಂದ್ಸರಿ ಮಾಡಿದ್ರೆ ಅದು ಬರಲ್ಲ. ಸೊ ಒಂದ್ 2-3 ಸರಿ, 4 ಸರಿ ಮಾಡ್ಬೇಕಾಗತ್ತೆ. ಅದರಿಂದ ಟೋಟಲ್ ಫ್ಲೋಟ್ ಮತ್ತೆ ಫ್ರೀ ಫ್ಲೋಟ್ ಮತ್ತೆ ಇಂಡಿಪೆಂಡೆಂಟ್ ಫ್ಲೋಟ್ ಈ 3 ಕಾಲಮ್ ನ ಫಿನಿಶ್ ಮಾಡಿ ಇವತ್ತು. ಸೊ ಇದನ್ನ ಮಾಡಿ ವಾಪಸ್ ಹಾಕಿ, ಇದಕ್ಕೆ ಆನ್ಸರ್ಸ್ ಇದೆ ಆಲ್ರೆಡಿ. ಸೊ ಇದನ್ನ ನೀವು ನೋಡ್ಕೊಂಡು ಸರಿ, ಇದು ಟ್ಯಾಬ್ಲಾ ಕಾಲಮ್ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ವ್ಯಾಲ್ಯೂಸ್ ಬರೀಬೇಕು. ಯಾವ್ದನ್ನ ಕೂಡಿಸಿ ಕಾಲಮ್ ನಂಬರ್ ಹಾಕಿ 1 2 3 4 5 6 ಅಂತ. ಇಲ್ಲಿ ಬರುವಾಗ ಯಾವ್ದು ಕೂಡಿಸಿದ್ವಿ ಇಲ್ಲಿ ಫಾರ್ಮುಲಾ ಬರೀರಿ. ಅದೇ ಫಾರ್ಮುಲಾ ಈಕ್ವಲ್ 0 ಅಂತ ಬರ್ಕೊಂಡ್ ಬರ್ಬೇಕು. ನೀವು ಬರೀ 0 0 0 ಅಂತ ಇಲ್ಲಿ ನೋಡಿ ಎಂಟ್ರಿ ಮಾಡೋದಲ್ಲ. ಯಾವ್ದನ್ನ ಕೂಡಿಸಿದೀವಿ, ಹೆಂಗ್ ಮಾಡಿದೀವಿ ಅನ್ನೋದನ್ನ ಇಲ್ಲಿ ಕ್ಯಾಲ್ಕುಲೇಷನ್ಸ್ ತೋರಿಸಿ ಪ್ರತಿ ಕಾಲಮ್ ಅಲ್ಲೂ ಹಿಂಗಂತ ಹೇಳ್ತಾ. ಸೊ ಇವತ್ತಿನ ಸೆಷನ್ ನ ಮುಗಿಸೋಣ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ.